ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮ್ದು ಕ್ಲಾಸ್ ಸ್ಟಾರ್ಟ್ ಆಗಿ ಇವತ್ತಿಗೆ ಫೋರ್ತ್ ಡೇ ಅಲ್ಲಿ ಹಿಂದಿಂದ ಮೂರು ಕ್ಲಾಸ್ ನಿಮಗೆ ನಾನು ಫಸ್ಟ್ ಬ್ಲೌಸ್ ನಲ್ಲಿ ಮೆಸರ್ಮೆಂಟ್ ಯಾವ ತರ ತಗೋಬೇಕು ಅನ್ನೋದನ್ನ ತೋರಿಸಿದ್ದೆ. ಸೆಕೆಂಡ್ ಕ್ಲಾಸ್ ನಲ್ಲಿ ಪೇಪರ್ ಕಟಿಂಗ್ ಮಾಡಿ ತೋರಿಸಿದ್ದೆ. ನೆಕ್ಸ್ಟ್ ಥರ್ಡ್ ಕ್ಲಾಸ್ ನಲ್ಲಿ ಮತ್ತೆ ಅದನ್ನ ಇನ್ನೊಂದು ಟೈಮ್ ರಿವೈಸ್ ಮಾಡಿ ಮತ್ತೆ ಯಾವ್ಯಾವ ಮೆಸರ್ಮೆಂಟ್ ಹೆಂಗ್ ಬರ್ತಾವ ಅಂತ ತೋರಿಸಿದ್ದೆ. ಮತ್ತೆ ಅದರಲ್ಲಿ ಸ್ಲೀವ್ಸ್ ಕಟಿಂಗ್ ಕೂಡ ತೋರಿಸಿದೆ. ಇವತ್ತಿನ ಕ್ಲಾಸ್ ನಲ್ಲಿ ನಾನು ನಿಮಗೆ ಲೈನಿಂಗ್ ಬಟ್ಟೆ ಮೇಲೆ ಮಾರ್ಕಿಂಗ್ಸ್ ಎಲ್ಲ ಮಾಡೋದು ತೋರಿಸ್ತಾ ಇದ್ದೀನಿ. ಹಂಗೆ ಇವತ್ತೇನಂದ್ರೆ ಇನ್ನ ಕ್ಲಿಯರ್ ಆಗಿ ಇನ್ನ ಕೆಲವೊಬ್ಬರಿಗೆ ಕೆಲವೊಂದು ಡೌಟ್ಸ್ ಅದಾವು. ಆ ಡೌಟ್ಸ್ ಎಲ್ಲ ಅದರಲ್ಲಿ ಕ್ಲಿಯರ್ ಮಾಡಿ ಒಂದೊಂದನ್ನು ಪಾಯಿಂಟ್ ಕರೆಕ್ಟ್ ಆಗಿ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. ಹಂಗಾಗಿ ವಿಡಿಯೋ ಸ್ವಲ್ಪ ದೊಡ್ಡದಾಗ್ಬೋದು. ನೀವ್ ಏನ್ ಮಾಡ್ಬೇಕಂದ್ರೆ ವಿಡಿಯೋ ಪೂರ್ತಿ ನೋಡ್ಬಿಟ್ರೆ ನಿಮ್ಗೆ ಅರ್ಥ ಆಗಂಗಿಲ್ಲ, ಪ್ರಾಕ್ಟೀಸ್ ಮಾಡಕ್ ಗೊತ್ತಾಗಂಗಿಲ್ಲ. ಹಾಗಾಗಿ ಫಸ್ಟ್ ಬ್ಯಾಕ್ ಪಾರ್ಟ್ ನೋಡ್ಕೊಳ್ರಿ, ಬ್ಯಾಕ್ ಪಾರ್ಟ್ ಕಂಪ್ಲೀಟ್ ಆಗಿ ಪ್ರಾಕ್ಟೀಸ್ ಮಾಡ್ರಿ. ಅದಾದ್ಮೇಲೆ ಫ್ರಂಟ್ ಪಾರ್ಟ್ ನೋಡ್ಕೊಳ್ರಿ, ಮುಂದಿನ ಭಾಗದ್ ನೋಡ್ಕೊಳ್ರಿ. ಮುಂದಿನ ಭಾಗದ್ ನೋಡ್ಕೊಂಡು ಅದು ಪೂರ್ತಿ ಮುಂದಿನ ಭಾಗದೇ ಸ್ವಲ್ಪ ನಿಮಗೆ ಕಷ್ಟ ಆಗೋದು. ಹಿಂದಿನ ಭಾಗ ಏನ್ ಈಸಿ ಐತಿ, ಮುಂದಿನ ಭಾಗನೇ ಸ್ವಲ್ಪ ಕಷ್ಟ ಆಗೋದಲ್ಲ. ಹಾಗಾಗಿ ಮುಂದಿನ ಭಾಗ ಪೂರ್ತಿ ಪರ್ಫೆಕ್ಟ್ ಆಗಿ ನೀವು ಪ್ರಾಕ್ಟೀಸ್ ಮಾಡುವವರೆಗೂ ಮತ್ತೆ ನೆಕ್ಸ್ಟ್ ನೀವು ಸ್ಲೀವ್ಸ್ ಕಟಿಂಗ್ ಹೋಗ್ಬೇಡ್ರಿ. ಹಂಗೆ ಅದೇ ತರನೇ ನೀವು 3 ಭಾಗ ಡಿವೈಡ್ ಮಾಡ್ಕೊಳ್ರಿ. ಇವತ್ತಿನ ಕ್ಲಾಸ್ ನಾನು ನೀವು ಹಾಕ್ತಿದ್ದೀನಲ್ಲ, ಇದರಲ್ಲಿ ನೀವೇ 3 ಭಾಗ ಡಿವೈಡ್ ಮಾಡ್ಕೊಡ್ರಿ. ಅಂದ್ರೆ ಫಸ್ಟ್ ಬ್ಯಾಕ್ ಕಟಿಂಗ್ ಏನಿದೆ, ಬ್ಯಾಕ್ ಕಟಿಂಗ್ ಆಗುವವರೆಗೂ ಅಲ್ಲಿಗೆ ಸ್ಟಾಪ್ ಮಾಡ್ಬಿಡ್ರಿ. ಅಲ್ಲಿಗೆ ಸ್ಟಾಪ್ ಮಾಡಿ ಬ್ಯಾಕ್ ಕಟಿಂಗ್ ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಬೇಕು. ಅದಾದ್ಮೇಲೆ ಅದು ಬ್ಯಾಕಿನ್ ಮುಗಿದಾದ್ಮೇಲೆ ಮತ್ತೆ ಫ್ರಂಟ್ದು ಒಂದ್ ಸ್ವಲ್ಪ ರಿಸ್ಕ್ ಇದೆ ಅಲ್ವಾ, ಅದು ಸ್ವಲ್ಪ ನಿಮಗೆ ತಿಳ್ಕೊಳ್ಳಿಕ್ ಸ್ವಲ್ಪ ಕಷ್ಟ ಆಗುತ್ತೆ. ಹಂಗಾಗಿ ಫ್ರಂಟ್ ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಬೇಕು. ಅದಾದ್ಮೇಲೆ ಸ್ಲೀವ್ಸ್ ಕೂಡ ಅಷ್ಟೇ ಸ್ವಲ್ಪ ಈಸಿ ಇದೆ. ಬ್ಯಾಕ್ ಹಿಂದಿನ ಭಾಗದ್ದು ಮತ್ತೆ ತೋಳಿಂದು ಇವೆರಡು ಈಸಿ ಇದೆ. ಮುಂದಿನ ಭಾಗ ಏನಿದೆ ಇದು ಒಂದ್ ಸ್ವಲ್ಪ ಕಷ್ಟ ಇರೋದು ನಿಮಗೆ, ಅದೇ ಒಂಚೂರು ಅರ್ಥ ಆಗ್ಬೇಕು. ಇವತ್ತಿನ ಕ್ಲಾಸ್ ನಲ್ಲಿ ಬಂದು ನಾನು ನಿಮಗೆ ಅದು ಒಂದೊಂದು ಪಾಯಿಂಟ್ ಟು ಪಾಯಿಂಟ್ ಕರೆಕ್ಟ್ ಆಗಿ ನೀಟಾಗಿ ಇನ್ನ ಹಿಂದಿನ ಕ್ಲಾಸ್ ನಲ್ಲಿ ಹೆಂಗ್ ಹೇಳಿದ್ದೆ ಅದಕ್ಕಿಂತ ನೀಟಾಗಿ ಎಲ್ಲದೂ ಹೇಳ್ತೀನಿ. ಬಟ್ ವಿಡಿಯೋ ಲೆಂತ್ ಮಾತ್ರ ಬಹಳ ದೊಡ್ಡದಾಗ್ತೈತಿ. ನೀವು ಮಾಡ್ಬೇಕಾಗಿರೋದು ಇಷ್ಟೇ ಕೆಲಸ. 3 ಭಾಗ ಮಾಡ್ಕೊಳ್ರಿ. ನಿಮಗೆ ಪೇಶನ್ಸ್ ಇದ್ರೆ ನೀವು ಕಲಿತೀನಿ ಕೇಳ್ತೀನಿ ಅಂದ್ರೆ ಪೂರ್ತಿ ಕೇಳ್ರಿ, ನಂದೇನ್ ಅಭ್ಯಂತರ ಇಲ್ಲ. ಬಟ್ ಏನಂದ್ರೆ ನಿಮಗೆ ಕಲೀಲಿಕ್ಕೆ ಈಸಿ ಆಗ್ಲಿ ಅಂತ ಹೇಳಿ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ. ಇವತ್ತಿನ ಕ್ಲಾಸ್ ಬಂದು ನಿಮಗೆ ಲೈನಿಂಗ್ ಬಟ್ಟೆ ಮೇಲೆ ಅದೇ ಮಾರ್ಕಿಂಗ್ಸ್ ಪೇಪರ್ ಕಟಿಂಗ್ ಮೇಲೆ ಹೆಂಗ್ ತೋರಿಸಿದ್ನಿ. ಇದರಲ್ಲಿ ಕೂಡ 2 ಟೈಪ್ ಇದೆ ಕಟಿಂಗ್ ಮಾಡೋದು. ಇವಾಗ ಫಸ್ಟ್ ಬಂದು ನಾನು ನಿಮಗೆ ಪೇಪರ್ ಕಟಿಂಗ್ ಮೇಲೆ ಯಾವ ತರ ತೋರಿಸಿದ್ನೋ ಆ ತರ ಇವತ್ತಿನ ಕಟಿಂಗ್ ತೋರಿಸ್ತೀನಿ. ಮತ್ತೆ ನೆಕ್ಸ್ಟ್ ನಾಳೆ ಕ್ಲಾಸ್ ನಲ್ಲಿ ಬಂದು ಅದೇ ಬ್ಲೌಸ್ ನಲ್ಲಿನೇ ಮತ್ತೆ ಮೆಜರ್ಮೆಂಟ್ ತಗೊಂಡು ಯಾವ ತರ ಕಟ್ ಮಾಡ್ಬೇಕು ಅಂದ್ರೆ ಅದನ್ನ ತೋರಿಸ್ತೀನಿ. ಯಾಕಂದ್ರೆ ಕಲಿತಾ ಇದೇವೆ ಅಂದ್ರೆ ನಮ್ಗೆ ಎಲ್ಲಾ ಮೆಥಡ್ಸ್ ಗೊತ್ತಿರ್ಬೇಕು. ಯಾವ ಮೆಥಡ್ ಯಾವ ಟೈಮ್ ನಲ್ಲಿ ಯೂಸ್ ಆಗ್ತೈತೆ ಹೇಳಕ್ ಬರಂಗಿಲ್ಲ, ಎಲ್ಲಾ ಮೆಥಡ್ಸ್ ಗೊತ್ತಿರ್ಬೇಕು. ಹಂಗಾಗಿ ಇವತ್ತಿಂದ ನಾನು ಬ್ಲೌಸ್ ಮೇಲೆನೆ ಅಳತೆ ತಗೊಂಡು ತೋರಿಸ್ತಿದ್ದೀನಿ. ನಾಳೆ ಕ್ಲಾಸ್ ನಲ್ಲಿ ಮತ್ತೆ ಬ್ಲೌಸ್ ನಲ್ಲಿ ಮೆಜರ್ಮೆಂಟ್ ತಗೊಂಡು ಹೆಂಗ್ ಕಟ್ ಮಾಡೋದನ್ನ ನಾನು ತೋರಿಸ್ತಿದ್ದೀನಿ. ಇವತ್ತು ನಿಮಗೆ ಡೌಟ್ಸ್ ಇರೋ ಪಾಯಿಂಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದೀನಿ. ಇವಾಗ ಲೈನಿಂಗ್ ಮೇಲೆ ಬಟ್ಟೆ ಕಟ್ ಮಾಡೋಣ, ಕಟ್ ಮಾಡಿ ನೋಡೋಣ. ಹಾಗೆ ನೀವು ಕೂಡ ಒಂಚೂರು ಪೇಶನ್ಸ್ ಇಟ್ಕೊಂಡು ಆರಾಮಾಗಿ ನಿಧಾನಾಗಿ ಕಲೀರಿ. ಖಂಡಿತವಾಗ್ಲೂ ಬರ್ತೈತಿ. ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಆಗೋವರೆಗೂ ಸ್ವಲ್ಪ ಕಷ್ಟ ಆಗ್ತೈತಿ. ಅದಾದ್ಮೇಲೆ ಇನ್ನೇನು ಕಷ್ಟ ಅನ್ಸಂಗಿಲ್ಲ ನಿಮಗೆ. ಇವಾಗ ನೋಡ್ರಿ, ಇದು ಲೈನಿಂಗ್ ಬಟ್ಟೆ ತಗೊಂಡಿದ್ದೀನಿ ನಾನು. ಈ ಲೈನಿಂಗ್ ಬಟ್ಟೆ ಬಂದು ನನಗೆ 1 ಮೀಟರ್ನಷ್ಟು ಐತೆ. 1 ಮೀಟರ್ನಷ್ಟು ಲೈನಿಂಗ್ ಬಟ್ಟೆ ತಗೊಂಡಿದ್ದೀನಿ. ತಗೊಂಡು ಇದನ್ನ ಇಲ್ಲಿ ಅಂಚಿ ಪಟ್ಟಿ ಕಾಣಿಸ್ತಾ ಇದೆ ನೋಡ್ರಿ, ಅಂಚಿ ಕಾಣಿಸ್ತಾ ಇದೆಲ್ಲ, ಈ ಅಂಚಿ ಮತ್ತೆ ಇಲ್ಲಿ ಕಾಣಿಸ್ತದಲ್ಲ ಈ ಕಡೆ ಅಂಚಿ, ಈ 2 ಅಂಚಿನ ನಾನು ಈ ತರ ಫೋಲ್ಡ್ ಮಾಡ್ಕೊಂತ ಇದ್ದೀನಿ. ಈ ತರ ಫೋಲ್ಡ್ ಮಾಡ್ಕೊಂಡು ಹಿಂಗ ಹಾಕೊಂಡೆ. ಫೋಲ್ಡ್ ಮಾಡ್ಕೊಂಡು ಹಿಂಗ ಹಾಕೊಂಡೆ. ಹಿಂಗ ಹಾಕೊಂಡಾದ್ಮೇಲೆ ಇದು ಓಪನ್ ಸೈಡ್ ಇದೆ ಅಲ್ವಾ, ನಾನು ನಿನ್ನೆ ಪೇಪರ್ ಕಟಿಂಗ್ ನಲ್ಲಿ ನಿಮಗೆ ತೋರಿಸಿದ್ದೆ. ಹಿಂಗ ಇದು ಓಪನ್ ಸೈಡ್ ಇದೆ. ಇದನ್ನ ಓಪನ್ ಮಾಡಿದ್ದು ನಮ್ಮ ಎದುರುಗಡೆ ಸೈಡ್, ನಾವು ಕುಂತಿರ್ತೇವಲ್ಲ ನಮ್ಮ ಎದುರುಗಡೆ, ನಮ್ಮ ಆಪೋಸಿಟ್ ಸೈಡ್ ಓಪನ್ ಇರೋದನ್ನ ಹಾಕೊಂಡಿದ್ದೀನಿ. ಮತ್ತೆ ಈ ಕಡೆ ಕ್ಲೋಸ್ ಇದೆ ನೋಡಿ, ಮಡ್ಚಿದ್ದೀನಲ್ಲ ಇದು ಕ್ಲೋಸ್ ಇದೆ. ಇದನ್ನ ಇವಾಗ ನನ್ನ ಸೈಡ್ ಹಾಕೊಂಡಿದ್ದೀನಿ. ಅಂದ್ರೆ ನಾ ಕುಂತೇನಲ್ಲ ನನ್ನ ಸೈಡು ಫೋಲ್ಡಿಂಗ್ ಇದೆ. ಇವಾಗ
ಫೋಲ್ಡಿಂಗ್ ಇದೆಯಲ್ಲ, ಹಿಂಗ್ ಹಾಕೊಂಡೆ. ಹಿಂಗ್ ಹಾಕೊಂಡಾದ್ಮೇಲೆ ಈ ಅಂಚಿ ಇರ್ತೈತಲ್ಲ ಇಲ್ಲಿ ಕೆಳಗಡೆ, ಇದು ಕೆಲವೊಂದ್ ಟೈಮ್ ಹೆಚ್ಚು ಕಡಿಮೆ ಇರ್ತೈತಿ. ಇದು ಮೇಲಿಂದು ಒಂದ್ ಸ್ವಲ್ಪ ಜಾಸ್ತಿ ಇರೋದು, ಕೆಳಗಿಂದ ಒಂದ್ ಸ್ವಲ್ಪ ಕಡಿಮೆ ಇರೋದು ಹಂಗಿರ್ತೈತಲ್ಲ. ಅವಾಗ ನಾವ್ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಒಂದ್ ಲೈನ್ ಹಾಕೋಬೇಕು ಸ್ಟ್ರೇಟ್ ಆಗಿ. ಎಷ್ಟು ಹೆಚ್ಚು ಕಡಿಮೆ ಇರ್ತೈತಿ ಅಷ್ಟು ಬಟ್ಟಿನ ಕಟ್ ಮಾಡಿ ತೆಗಿಬೇಕು. ಇವಾಗ ಇದ್ರಲ್ಲಿ ಏನ್ ಹೆಚ್ಚು ಕಡಿಮೆ ಜಾಸ್ತಿ ಇಲ್ಲ ಬಟ್ಟಿ. ಹಿಂಗ ಸ್ಟ್ರೇಟ್ ಆಗಿ ಒಂದ್ ಲೈನ್ ಹಾಕೋಬೇಕು. ಲೈನ್ ಹಾಕೊಂಡ್ಮ್ಯಾಲ ಇವಾಗ ಇದು ನಮಗೆ ಹೆಚ್ಚು ಕಡಿಮೆ ಇರೋ ಬಟ್ಟಿ, ಇದು ನಮಗ್ ಬೇಡ. ಹಂಗಾಗಿ ಇದನ್ನ ಏನ್ ಮಾಡಿದೆ ನಾನು ಲೈನ್ ಹಾಕೊಂಡೆ. ಲೈನ್ ಹಾಕಿನೇ ಕಟ್ ಮಾಡ್ರಿ, ಯಾಕಂದ್ರೆ ಸ್ಟ್ರೇಟ್ ಕಟಿಂಗ್ ಬರ್ತೈತಿ. ನಾವು ಹಂಗೆ ಕಟ್ ಮಾಡಕ್ ಹೋದ್ರೆ ಆ ಕಡೆ ಈ ಕಡೆ ಹೋಗ್ತೈತಿ, ಆ ಸ್ಟ್ರೇಟ್ ಕಟಿಂಗ್ ಬರಂಗಿಲ್ಲ. ಹಂಗಾಗಿ ಲೈನ್ ಹಾಕೊಂಡೆ ಕಟ್ ಮಾಡಿದ್ರೆ ಒಳ್ಳೇದು. ಆಯ್ತಾ? ಒಬ್ಬರದು ಕನ್ಫ್ಯೂಷನ್ ಇತ್ತು ನಿನ್ನೆ, ಆ ಕನ್ಫ್ಯೂಷನ್ ಇವಾಗ್ಲಿಂದ ಸ್ಟಾರ್ಟ್ ಮಾಡ್ತೇನೆ ನಾನು ನಿಮಗೆ ಕ್ಲಿಯರ್ ಮಾಡ್ಲಿಕ್ಕೆ. ಏನ್ ಕನ್ಫ್ಯೂಷನ್ ಇತ್ತಂದ್ರೆ ಈ ಅರ್ಧ ಇಂಚು ಮಾರ್ಕ್ ಮಾಡಿದ್ದೀನಿ ನಾನು. ಇವಾಗ ಈ ಅರ್ಧ ಇಂಚ್ ಐತಲ್ಲ, ನಮಗೆ ಇದು ಬ್ಲೌಸ್ ಇರುತ್ತೆ. ಈ ಬ್ಲೌಸ್ ನಲ್ಲಿ ಹಿಂದ್ಗಡೆ ಹಿಂಗ್ ಬಟ್ಟಿ ಫೋಲ್ಡ್ ಮಾಡಿ ಹೊಲ್ದಿರ್ತೇವೆ. ಈ ಎಮ್ಮಿಂಗ್ ಮಾಡಿರ್ತೇವೆ ನೋಡ್ರಿ, ಇಲ್ಲಿ ಕೈವಲಿಗೆ ಹಾಕಿರ್ತೇವೆ. ಈ ಬಟ್ಟಿನ ಇದಕ್ಕೆ ಅಟ್ಯಾಚ್ ಮಾಡಿ ಹಿಂಗ್ ಫೋಲ್ಡ್ ಮಾಡ್ಲಿಕ್ಕೆ ನಮಗೆ ಇದು ಅರ್ಧ ಇಂಚು ಬಟ್ಟಿನ ನಾವು ಫಸ್ಟೇ ಬಿಟ್ಕೊಂತೇವೆ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ರಿ. ಇದು ಅರ್ಧ ಇಂಚ್ ಬಟ್ಟಿನ ನಾವು ಹಿಂದೆ ಪಟ್ಟಿ ಹಚ್ತೇವಲ್ಲ, ಈ ಪಟ್ಟಿ ಹಚ್ಚಿ ಹಿಂಗ್ ಫೋಲ್ಡ್ ಮಾಡಿ ಹೊಲಿಲಿಕ್ಕೆ ಬೇಕಲ್ಲ ನಮಗೆ, ಅದಕ್ಕೋಸ್ಕರ ಇದು ಅರ್ಧ ಇಂಚು ಬಿಟ್ಕೊಂತೀವಿ. ಆಯ್ತು. ಇದು ಇವಾಗ ಇಲ್ಲೇ ಈ ಮಾರ್ಕ್ ಬಿಟ್ಟು, ಈ ಮಾರ್ಕ್ ಇಂದ ನಮ್ಮ ಬ್ಲೌಸ್ ದಲ್ಲಿ ಉದ್ದ ಎಷ್ಟೈತೆ ತಗೊಂತೀವಿ. ಹೆಂಗಂದ್ರೆ ಬ್ಲೌಸ್ ನ ಉಲ್ಟಾ ಅಂದ್ರೆ ಬ್ಯಾಕ್ ಸೈಡ್ ಹಿಂದಿನ ಸೈಡ್ ಇಂದ ಹಾಕೊಂತೀವಿ. ಹಿಂದಿನ ಸೈಡ್ ಇಂದ ಹಾಕೊಂಡು ಈ ಶೋಲ್ಡರ್ ಇರುತ್ತಲ್ಲ, ಈ ಶೋಲ್ಡರ್ ನ ಹಿಂಗ್ ಮಡಿಚ್ಕೊಂತೀವಿ. ಮತ್ತೆ ಈ ಕೆಳಗಡೆ ಹೊಲ್ದಿರೋದು ಇರುತ್ತಲ್ಲ, ಇದನ್ನ ಹಿಂಗ್ ಮಡಿಚ್ಕೊಂತೀವಿ. ಎರಡು ಹಿಂಗ್ ಮಡಿಚ್ಕೊಂಡು ಇದು ಅರ್ಧ ಇಂಚು ಮಾರ್ಕ್ ಎಲ್ಲಿ ಮಾಡಿದ್ವು, ಈ ಮಾರ್ಕ್ ಮೇಲೆಯಿಂದ ಮೇಲೆವರೆಗೂ, ಪೂರ್ತಿ ಮೇಲೆವರೆಗೂ ಈ ಮಾರ್ಕ್ ಇಂದ ಪೂರ್ತಿ ಮೇಲೆವರೆಗೂ ಇದು ಶೋಲ್ಡರ್ ಜಾಯಿಂಟ್ ಮಾಡಿರೋದಿರುತ್ತಲ್ಲ, ಇಲ್ಲಿವರೆಗೂ ಒಂದು ಮಾರ್ಕ್ ಮಾಡ್ಕೊಂತೀವಿ. ಇಲ್ಲಿಂದ ಇಲ್ಲಿವರೆಗೂ ಒಂದು ಮಾರ್ಕ್ ಮಾಡ್ಕೊಂತೀವಿ. ಫಸ್ಟ್ ಇದಕ್ಕೆ ಒಂದ್ ಲೈನ್ ಹಾಕೊಂತೀವಿ. ಇದು ನಮಗೆ ಇವಾಗ ಉದ್ದ ಅಂದ್ರೆ ಬ್ಲೌಸ್ ಇಂದು ಟೋಟಲ್ ನಮಗೆ ಮ್ಯಾಲೆಯಿಂದ ಕೆಳಗವರೆಗೂ ಎಷ್ಟು ಉದ್ದ ಐತೆ ಅನ್ನೋದು ನಾವ್ ಇವಾಗ ಉದ್ದ ನೋಡ್ಕೊಂಡ್ವಿ. ಇದು ಆಯ್ತು, ಉದ್ದ ನೋಡ್ಕೊಂಡ್ವಿ. ಈ ಬಟ್ಟಿ ಇದೆ ಅಲ್ವಾ, ಇದು ಅರ್ಧ ಇಂಚ್ ಬಟ್ಟಿ ಒಳಗಡೆ ಮಡಿಚ್ ಹೊಲ್ದಿದಾರಲ್ಲ, ಆದ್ರೆ ನಾವು ಇಲ್ಲಿ ಮ್ಯಾಲೆಯಿಂದ ಅಳತಿ ತಗೊಂಡಿವಿ. ಇವಾಗ ಈ ಬಟ್ಟಿ ನಾವು ಬಟ್ಟಿ ಅಳತಿ ಬಿಟ್ಟಿಲ್ಲ, ಇದು ನಮಗೆ ಇದು ಸ್ಟಿಚ್ ಮಾಡಕ್ ಬೇಕಲ್ಲ, ಇದಕ್ಕೋಸ್ಕರ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮೇಲೆ ಮಾಡ್ತೀವಿ. ಯಾಕಂದ್ರೆ ಅರ್ಧ ಇಂಚ್ ಬಟ್ಟಿ ಆದ್ರೂ ಬಿಡ್ಬೇಕಾ, ನಾವು ಒಳಗಡೆ ಅರ್ಧ ಇಂಚ್ ಬಟ್ಟಿ ಆದ್ರೂ ಬಿಟ್ಟು ಹೊಲಿಬೇಕು, ಇಲ್ಲ ಅಂದ್ರೆ ಕಿತ್ಕೊಂಡ್ ಬಂದ್ಬಿಡುತ್ತೆ. ಹಾಗಾಗಿ ಇದು ಅರ್ಧ ಇಂಚು. ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಇನ್ನೊಂದ್ ಟೈಮ್ ಹೇಳ್ತೀನಿ. ಇದು ಅರ್ಧ ಇಂಚ್ ಬಟ್ಟಿ ಬಂದು ಫಸ್ಟ್ ಮಾರ್ಕ್ ಏನ್ ಮಾಡ್ತೀವೋ, ಇದು ಹಿಂದೆದು ಫೋಲ್ಡ್ ಮಾಡಿ ಹೊಲಿಲಿಕ್ಕೆ ಈ ಪಟ್ಟಿ ಇರುತ್ತಲ್ಲ, ಈ ಪಟ್ಟಿನ ಮಡಿಚಿ ಹೊಲಿಲಿಕ್ಕೆ, ಇದಕ್ಕೆ ಅಟ್ಯಾಚ್ ಮಾಡಿ ಇದಕ್ಕೆ ಮತ್ತೆ ಮಡಿಚಿ ಹೊಲಿಲಿಕ್ಕೆ. ಮತ್ತೆ ಈ ಮಾರ್ಕ್ ಇಂದ ಮೇಲೆವರೆಗೂ ಇಲ್ಲಿವರೆಗೂ ಫಸ್ಟ್ ಲೈನ್ ಹಾಕಿದ್ನಲ್ಲ, ಈ ಲೈನ್ ವರೆಗೂ ಉದ್ದ ಅಳತಿ ತಗೊಂಡಿದ್ದೀವಿ. ಹಿಂದೆಯಿಂದ ಬ್ಲೌಸ್ ಹಿಂದ್ಗಡೆಯಿಂದ ತಗೊಂಡಿದೀವಿ. ಇದಾದ್ಮೇಲೆ ಇದು ಮತ್ತೆ ಅರ್ಧ ಇಂಚಿಗೆ ನಾವು ಮತ್ತೆ ಮಾರ್ಕ್ ಮಾಡ್ಕೊಂಡಿದೀವಿ. ಯಾಕಂದ್ರೆ ಇಲ್ಲಿಗೆ ನಮಗೇನಾಯ್ತು, ಉದ್ದ ಕರೆಕ್ಟ್ ಆಗಿ ಬಂತು. ಇವಾಗ ನಮಗೆ ಮ್ಯಾಲೆ ಶೋಲ್ಡರಿಗೆ ಬಟ್ಟಿ ಹಚ್ಕೊಳಕ್ ಬೇಕಲ್ಲ, ಹೊಲಿಗೆ ಹಾಕಕ್ ಬೇಕಲ್ಲ ಅಂತೇಳಿ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇದು ಒಬ್ರದ್ದು ಕ್ಲಿಯರ್ ಆಯ್ತು. ಇವಾಗ ಇನ್ನ ಒಬ್ರದ್ದು ಕ್ಲಿಯರ್ ಮಾಡ್ತೀನಿ. ಇನ್ನ ಒಬ್ರದ್ದು ಏನ್ ಡೌಟ್ ಅಪ್ಪ ಅಂದ್ರೆ, ಈ ಸೈಡ್ ಇಂದು ಮಾರ್ಕ್ ಮಾಡ್ಕೊಂತೀವಲ್ಲ, ಇಲ್ಲಿ ನೋಡ್ರಿ, ಇದನ್ನ ಹಿಡ್ದೇವಲ್ಲ, ಹಾರ್ಮೋಲ್ದು ಸ್ಟಿಚಿಂಗ್ ಮಾಡಿರ್ತೇವೆ ತೋಳಿಂದು, ಈ ಮೂಲಿ ಇರ್ತೈತಲ್ಲ, ಈ ಮೂಲಿಯಿಂದ ಇಲ್ಲಿವರೆಗೂ
ಸ್ವಲ್ಪ ಜಗ್ಗಿ ಇಡ್ಕೋಬೇಕು. ಹಿಂಗ ಒಂದ್ ಸ್ವಲ್ಪ ಜಗ್ಬೇಕು, ಹಿಂಗ್ ಲೂಸ್ ಬಿಡ್ಬಾರ್ದು, ಒಂಚೂರು ಲೈಟ್ ಆಗಿ ಹಿಂಗ್ ಜಗ್ಬೇಕು, ನೀಟಾಗಿ ಬರ್ಬೇಕದು. ಮತ್ತೆ ಈ ಅರ್ಧ ಇಂಚ್ ಮಾರ್ಕ್ ಇರುತ್ತೆ, ಈ ಅರ್ಧ ಇಂಚ್ ಮಾರ್ಕ್ ಇಂದ ಮೇಲೆವರೆಗೂ ಏನ್ ಮಾಡಿದ್ವಿ, ಹಿಂಗಿಟ್ವಿ, ಹಿಂಗ್ ಜಗ್ಗಿ ಇಡ್ಕೊಂಡ್ವಿ, ಒಂದ್ ಸ್ವಲ್ಪ ಜಗ್ಗಿ ಇಡ್ಕೊಂಡು ಹಿಂಗಿಟ್ವಿ. ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡ್ವಿ, ಎಲ್ಲಿ ಹೊಲಿಗೆ ಬಂದೈತಿ, ಎಲ್ಲಿ ಹೊಲ್ದಿದ್ದ ಪಾಯಿಂಟ್ ಆಯ್ತು ಅಲ್ಲಿಗೆ ಮಾರ್ಕ್ ಮಾಡ್ಕೊಂಡ್ವಿ. ಆಯ್ತು. ಇಲ್ಲಿಂದ ನಾವು ಮತ್ತೆ ಅರ್ಧ ಇಂಚು ಮೇಲ್ ಮಾರ್ಕ್ ಮಾಡ್ಕೊಂಡ್ವಿ. ಯಾಕಂದ್ರೆ ಈ ತೋಳ್ ಹಚ್ಚಕ್ ಬೇಕಲ್ಲ ನಮಗೆ. ಇಲ್ಲಿದೆ ನೋಡ್ರಿ, ಇದು ತೋಳ್ ಹಚ್ಚಕ್ ಬೇಕಲ್ಲ, ಈ ಬಟ್ಟಿನ ನಾವ್ ಇಲ್ಲಿ ಅರ್ಧ ಇಂಚಿಗೆ ಮೊದ್ಲು ಮತ್ತೆ ಮಾರ್ಕ್ ಮಾಡ್ಕೊಂಡ್ವಿ. ಮಾರ್ಕ್ ಮಾಡ್ಕೊಂಡ್ವಿ, ಇದ್ರ ಮೇಲೆ ಅರ್ಧ ಇಂಚಿಗೆ ಮಾರ್ಕ್ ಆಯ್ತಾ. ಇವಾಗ ನೋಡ್ರಿ, ಇಲ್ಲಿ ಮೇಲೆ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂಡೇವಲ್ಲ ಶೋಲ್ಡರ್ ಇಂದು, ಈ ಶೋಲ್ಡರ್ ಇಂದ ಇಟ್ಕೊಂಡು ಇಲ್ಲಿ ಇದ್ರ ಮೇಲೆ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಫಸ್ಟ್ ಒಂದ್ ಮಾರ್ಕ್ ಮಾಡ್ಕೊಂಡಿವಿ, ಅದ್ರ ಮೇಲೆ ಒಂದ್ ಮಾರ್ಕ್ ಮಾಡ್ಕೊಂಡಿವಿ. ಅಲ್ಲಿವರೆಗೂ ಅಳತಿ ತಗೊಂಡೆ ನಾನು. ಅಳತಿ ತಗೊಂಡ್ರೆ 5.5 ಇಂಚು ಮಾರ್ಕಿಂಗ್ ಬಂತು. ಇದು ಏನಾಯ್ತು ನಮಗೆ ಇವಾಗ, ಹಾರ್ಮೋನ್ ಡೌನಿಂಗ್ ಆಯ್ತು. ಇದು ಇಷ್ಟು 5.5 ಇಂಚ್ ಬಂದು ಹಾರ್ಮೋನ್ ಡೌನಿಂಗ್ ಆಯ್ತು. ಆಯ್ತಾ. ಇದೇ 5.5 ಇಂಚ್ನೆ ನಾನು ಶೋಲ್ಡರ್ಗೆ ಹಿಂಗ್ ಮಾರ್ಕ್ ಮಾಡ್ಕೊಂಡೆ. ಇವಾಗ ಇದರಲ್ಲಿ ಒಬ್ರದ್ದು ಡೌಟ್ ಇತ್ತು, ಇದರಲ್ಲಿ 2 ಭಾಗ ತಗೊಂತೇವಲ್ಲ, ಇವಾಗ ಅವ್ರದ್ದು 6 ಇಂಚ್ ಬಂದಿತ್ತು. 6 ಇಂಚ್ ನಲ್ಲಿ 2 ಭಾಗ ತಗೊಂಡ್ರೆ 3 ಇಂಚ್ ಬರ್ತೈತಿ. ಅವ್ರದ್ದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಬಂದು 19 ಇಂಚು. 19 ಇಂಚ್ ಅಂದ್ರೆ ಅವ್ರ ಬಾಡಿ ಹೆಂಗಿರುತ್ತೆ, ದಪ್ಪ, ಒಂದ್ ಸ್ವಲ್ಪ ದಪ್ಪ ಇರ್ತಾರೆ. ಬಾಡಿ ಶೋಲ್ಡರ್ ಅಗಲ ಇರುತ್ತೆ. ಶೋಲ್ಡರ್ ಅಗಲ ಇದ್ದಾಗ 3 ಇಂಚು ಶೋಲ್ಡರ್ ಅವರಿಗೆ ನೆಕ್ ಡೀಪು ಆಮೇಲೆ ಶೋಲ್ಡರ್ ಕರೆಕ್ಟ್ ಆಗುತ್ತೆ. ಹಂಗಾಗಿ 5.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡೆ. ಇವಾಗ ಇದರಲ್ಲಿ ನಮಗಿದು ಇಲ್ಲಿ ಬಂದು 2 ಮುಕ್ಕಲಿಗೆ ಒಂದು ಮಾರ್ಕ್. ಇದು ಏನಾಯ್ತು, ಈ ಕಡೆದು ನೆಕ್ ಶೋಲ್ಡರ್ ಆಯ್ತು, ಈ ಕಡೆದು ನೆಕ್ ಬಿಡ್ತಾ ಇತ್ತು. ಈಗ ಇಲ್ಲಿ 5.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಲ್ಲ, ಮತ್ತೆ ಈ ಕೆಳಗಡೆ ಮಾರ್ಕ್ ಇರುತ್ತಲ್ಲ, ಇಲ್ಲಿ ಕೂಡ 5.5 ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು. ಇದು ಮಾರ್ಕ್, ಇದು ಅಲ್ಲ ಮಾರ್ಕು, ಇವಾಗ ಮಾಡಿದ್ದಲ್ಲ ಇದು ಮಾರ್ಕ್. ಯಾಕಂದ್ರೆ ಇದು ನಿಮಗೆ ಹಂಗ ಹಿಂಗ್ ಲೈನ್ ಹಾಕಿ ತೋರ್ಸ್ಲಿಕ್ಕೋಸ್ಕರ ಇದನ್ನ ಮಾರ್ಕ್ ಮಾಡಿದೆ. ಇದು ನಿಮಗೆ ಮಾರ್ಕ್ ಆಯ್ತು. ಇದು ಏನಾಯ್ತು ಇವಾಗ, ಇದನ್ನ ಇನ್ನೊಂದ್ಸತಿ ಅರ್ಥ ಮಾಡಿಸ್ತೀನಿ. ಇಲ್ಲಿಂದ ಇಲ್ಲಿ ಡೌನಿಂಗ್ ಎಷ್ಟು ಬಂದಿರುತ್ತೋ ಅದನ್ನೇ ಮತ್ತೊಳ್ಳಿ ಶೋಲ್ಡರಿಗೆ ತಗೋಬೇಕು. ಶೋಲ್ಡರಿಗೆ ತಗೊಂಡ್ರಲ್ಲಿ 2 ಭಾಗ ಮಾಡಬೇಕು. 2 ಭಾಗ ಮಾಡಿ, ನಿಮಗೆ ಇನ್ನ ಅದರಲ್ಲಿ ಏನಾದ್ರೂ ಡೌಟ್ ಇದ್ರೆ, ಆಮೇಲೆ ಇನ್ನೊಂದು ಇದರಲ್ಲಿ ಏನಂದ್ರೆ, ಈ ಶೋಲ್ಡರ್ ಇದು ಇರುತ್ತಲ್ಲ ಪಟ್ಟಿ, ಶೋಲ್ಡರ್ ಪಟ್ಟಿ ಕೆಲವೊಬ್ರದ್ದು ಜಾಸ್ತಿ ಇರುತ್ತೆ, ಕೆಲವೊಬ್ರದ್ದು ಕಡಿಮೆ ಇರುತ್ತೆ. ನೀವು ಒಂದ್ ವೇಳೆ ಬಾಡಿ ಮೆಜರ್ಮೆಂಟ್ ಮೇಲೆ ಈ ತರ ಮೆಜರ್ಮೆಂಟ್ ತಗೊಂಡು ಹೊಲಿತೀನಿ ಅಂದ್ರೆ ಇಷ್ಟೇ ಹೊಲಿಬೇಕು. ಇಲ್ಲ ಕೆಲವೊಬ್ರದ್ದು ಸಣ್ಣದಿದೆ, ಕೆಲವೊಬ್ರು ದೊಡ್ಡದಿದೆ, ಅವರಿಗೆ ಕರೆಕ್ಟ್ ಇದೆ, ಅವ್ರ ಬಾಡಿಗೆ ಕರೆಕ್ಟ್ ಇದೆ ಅದಂದ್ರೆ ಅವಾಗ ನೀವ್ ಏನ್ ಮಾಡ್ಬೇಕು, ಈ ಶೋಲ್ಡರ್ದು ಇಲ್ಲಿ ಅರ್ಧ ಇಂಚ್ ಬಿಡ್ಬೇಕು. ಫಸ್ಟ್ ಇಲ್ಲಿ ಅರ್ಧ ಇಂಚ್ ಬಿಟ್ಟು ಹಿಂಗತಿ ಮಾಡ್ಕೋಬೇಕು. ಅಂದ್ರೆ ಇದು ನಿಮಗೋ ಕನ್ಫ್ಯೂಷನ್ ಇರಂಗಿಲ್ಲ ಒಂದು, ಆಮೇಲೆ ನಿಮಗೆ ಅರ್ಥನೂ ಆಗುತ್ತೆ, ಈ ಕರೆಕ್ಟ್ ಆಗಿನೂ ಬರ್ತೈತಿ ಒಂದು. ಇಲ್ಲ ಅಂದ್ರೆ ಇವಾಗ ನಾನು ಹೆಂಗ್ ತೋರ್ಸಿದ್ನೋ ಅದೇ ತರ ಇಲ್ಲಿ 5.5 ಇಂಚ್ ಡೌನಿಂಗ್ ಬಂತ, ಮತ್ತೆ ಇಲ್ಲೇ ಶೋಲ್ಡರ್ ಕೂಡ 5.5 ಇಂಚ್ ಇಡಬೇಕು. ಇವಾಗ ಇದು ಕೂಡ ಕರೆಕ್ಟೇ ಬಂದಿದೆ ನೋಡ್ರಿ, ನೀವು ನಾನು ತೋರಿಸ್ತೀನಿ. ಈಗ ನೋಡ್ರಿ, ಇಲ್ಲಿ 5.5 ಇಂಚಿಗೆ ನಾನು ತಗೊಂಡೆ, ಇಲ್ಲಿಂದ 5.5 ಇಂಚಿಗೆ ತಗೊಂಡೆ. ಇದರಲ್ಲಿ 2 ಭಾಗ ನಾ ಮಾಡಿದೆ. 2 ಭಾಗ ಮಾಡಿದ್ನೆ ಅಂದ್ರೆ ಈ ಕಡೆ ಎಷ್ಟು ಬಂತು ನನಗೆ, 2.25 ಇಂಚ್ ಬಂತು. ಈ ಕಡೆ 2.25 ಇಂಚ್ ಬಂತು. ಈ ಕಡೆ 2.25 ಇಂಚ್ ಬಂದಿದೆಯಲ್ಲ, ಈ 2.25 ಇಂಚಿನಲ್ಲಿ ನಮಗೆ ಏನಾಗುತ್ತೆ, ಇದು ಅರ್ಧ ಇಂಚು ನಮಗೆ ತೋಳ್ ಹಚ್ಚಕ್ ಬೇಕಲ್ಲ, ಅರ್ಧ ಇಂಚು ಬಟ್ಟಿ, ಈ ಅರ್ಧ ಇಂಚು ತೋಳ್ ಹಚ್ಚಕ್ ಹೋಗ್ತೈತಿ. ಇವಾಗ ಇದು ನೋಡ್ರಿ, ಈ ಶೋಲ್ಡರ್ ಪಟ್ಟಿ ನೋಡ್ರಿ, ಈ ಲೈನ್ ಇಂದ ಈ ಲೈನ್ ಇಟ್ಕೊಂಡ್ರೆ ಕರೆಕ್ಟ್ ಆಗಿ ನಮ್ದು ಶೋಲ್ಡರ್ ಎಷ್ಟೈತೋ ಅಷ್ಟೇ ಬಂದಿದೆ. ಹಿಂಗ್ ಇಟ್ಕೊಂಡು ನಿಮಗೆ ಕರೆಕ್ಟ್ ಆಗಿನೇ ಇರ್ತೈತಿ, ಏನು ಡೌಟ್ ಇಲ್ಲ, ಹಿಂಗೆ ಮಾಡ್ಬೋದು. ಇಲ್ಲ ನಿಮ್ಗೆ ಅಷ್ಟು ಡೌಟ್ ಇದೆ ಅಂದ್ರೆ ಈ ಶೋಲ್ಡರ್ ಇರ್ತೈತಲ್ಲ, ಈ ಶೋಲ್ಡರ್ನ ಇಲ್ಲಿಂದ ಇಲ್ಲಿಗೆ ಮೆಜರ್ಮೆಂಟ್ ಮಾಡ್ಕೋಬೇಕು. ಫಸ್ಟ್ ಇಲ್ಲಿ ಅರ್ಧ ಇಂಚ್ ಬಿಡ್ಬೇಕು ಹೊಲಿಯಕ, ಇಲ್ಲಿಂದ ಇಲ್ಲಿಗೆ ಮೆಜರ್ಮೆಂಟ್ ಮಾಡ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು.
ಇದು ಅರ್ಥ ಆಗಿದೆ ಅನ್ಕೊಂಡಿದೀನಿ. ಯಾಕಂದ್ರೆ ಇದನ್ನೇ ಇಷ್ಟೊತ್ತನ ಹೇಳಿದೆ ನಾನು ನಿಮಗೆ ತಿಳಿಸಿ. ಇನ್ನ ಅರ್ಥ ಆಗಿಲ್ಲ ಅಂದ್ರೆ ನನಗೆ ಏನ್ ಡೌಟ್ಸ್ ಇದೆ ನೀವು ಕೇಳ್ಬೋದು. ಇದು ಆಯ್ತು. ಇವಾಗ ಶೋಲ್ಡರ್ ಆಯ್ತು, ಆರ್ಮೋಲ್ ರೌಂಡಿಂಗ್ ಆಯ್ತು. ಆರ್ಮೋಲ್ ರೌಂಡಿಂಗ್ ಬಂದು ಇಲ್ಲಿ ಬಂತು. ಆದ್ಮೇಲೆ ಇವಾಗ ನಾವು ಹಿಂದಿಂದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ನೋಡ್ಕೋಬೇಕು. ಹಿಂಗ್ ಸ್ಟ್ರೇಟ್ ಆಗಿ ನೀಟಾಗಿ ಹಾಕೊಂಡು ಬ್ಲೌಸ್ ನ ಈ ತರ ನೀಟಾಗಿ ಹಾಕೊಂಡು ಈ ಕಡೆ ಸ್ಟಿಚಿಂಗ್ ಮಾರ್ಕ್ ಇರುತ್ತಲ್ಲ ಇಲ್ಲಿಂದ ಇಟ್ಕೊಂಡು ಇಲ್ಲಿವರೆಗೂ ಎಷ್ಟಿದೆ ಅಂತ ಹೇಳಿ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ನೋಡ್ಬೇಕು. ಅದು ನಿನ್ನೆ ನೀವು ಪೇಪರ್ ಕಟಿಂಗ್ ನಲ್ಲಿನೂ ಮಾಡಿದಿರಲ್ಲ. ಇವಾಗ ಇದನ್ನ ಹಿಂಗ್ ಫೋಲ್ಡ್ ಮಾಡ್ಬೇಕು. 16.5 ಇಂಚ್ ಬಂದಿದೆ ನಂದು. ಅದರಲ್ಲಿ ಹಿಂಗ್ ಫೋಲ್ಡ್ ಮಾಡಿದೆ. ಹಿಂಗ್ ಫೋಲ್ಡ್ ಮಾಡಿದ್ರೆ ಇದ್ರಲ್ಲಿ ಎಷ್ಟಾಯ್ತು? ಇವಾಗ 2 ಭಾಗ ಆಯ್ತು. ಇದು ಒಂದು, ಇದು ಒಂದು, 2 ಭಾಗ ಆಯ್ತು. 2 ಭಾಗದಲ್ಲಿ ಒಂದು ಭಾಗದ್ದು ಎಷ್ಟು ಬಂತು ಅಂತ ನೋಡ್ಬೇಕು. ಅಂದ್ರೆ 16.5 ಇಂಚಿಂದ 8.25. ಇದನ್ನ ಏನ್ ಮಾಡ್ಬೇಕು? ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಗೆ 8.25 ಇಂಚ್ ಕರೆಕ್ಟ್ ಆಗಿನೇ ಇಡ್ಬೇಕು. ಇದಕ್ ಮತ್ತೆ ಜಾಸ್ತಿ ಸೇರ್ಸುದು ಅದೆಲ್ಲ ಮಾಡಬಾರ್ದು. ಯಾಕಂದ್ರೆ ಬ್ಲೌಸ್ ಅಲ್ವಾ, ಬ್ಲೌಸ್ ಆಲ್ರೆಡಿ ಕರೆಕ್ಟ್ ಇರೋದೇ ಕೊಟ್ಟಿರ್ತಾರೆ. ಇದು ಅರ್ಧ 8.25 ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡ್ವಿ. ಇದಾಯ್ತು. ಇವಾಗ ಇದು ನೆಕ್ ಡೀಪ್ ನಮ್ಗೆ ಬೇಕಲ್ಲ, ಹಿಂದಿಂದ ನೆಕ್ ಡೀಪ್ ಎಷ್ಟೈತೆ ಅನ್ನೋದು ಗೊತ್ತಾಗಬೇಕಲ್ಲ. ಇದು ನೆಕ್ ಡೀಪ್ ತಗೋಬೇಕಂದ್ರೆ ಏನ್ ಮಾಡಿದೀವಿ ನಾವು ಮಾಡ್ಬೇಕಂದ್ರೆ ಇದು ಇರುತ್ತಲ್ವಾ, ಇದನ್ನ ಹಿಂಗ್ ಮಡ್ಚ್ಕೋಬೇಕು. ಮಡಿಸ್ಕೊಂಡು ಇಲ್ಲಿ ಅರ್ಧ ಇಂಚ್ ಮಾರ್ಕ್ ಮಾಡಿರ್ತೇವಲ್ಲ ಫಸ್ಟೇ, ಆ ಅರ್ಧ ಇಂಚ್ ಮಾರ್ಕ್ ಇಂದ ಮೇಲೆವರೆಗೂ ಎಷ್ಟು ಉದ್ದ ಬಂದಿದೆ ಅಂತ ಹೇಳಿ ಹಿಂಗ್ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಇದನ್ನ ಹಿಂಗ ಬಾಕ್ಸ್ ಮಾಡ್ಕೋಬೇಕು. ಈ ತರ ಬಾಕ್ಸ್. ಇದೇನಾಯ್ತು ನಮಗೆ ನೆಕ್ದು ಡೀಪ್, ಹಿಂದಿಂದ ನೆಕ್ಕಿಂದು ಡೀಪ್ ಎಷ್ಟಿದೆ ಅಂತ ಹೇಳಿ ಗೊತ್ತಾಯ್ತು. ಗೊತ್ತಾಯ್ತಾ? ಇದು ಇವಾಗ ನೆಕ್ ಡೀಪ್ ಆಯ್ತು. ಇವಾಗ ಇಲ್ಲಿ ನಮಗೆ ಸುತ್ತಳತಿ ಎಷ್ಟೈತೆ ಅನ್ನೋದು ಗೊತ್ತಾಗಬೇಕು. ಸುತ್ತಳತಿದು ನಾವು ಅಳತಿ ತಗೋಬೇಕಂದ್ರೆ ಇದು ಉಕ್ಸಿನ ಮನಿ ಮಾಡಿರ್ತಾರಲ್ಲ, ಉಕ್ಸ್ ಇಲ್ಲಿ ನೋಡ್ರಿ ಮನಿ, ಉಕ್ಸ್ ಹಾಕ್ಲಿಕ್ಕೆ ಮನಿ ಮಾಡಿರ್ತಾರಲ್ಲ, ಈ ಉಕ್ಸಿನ ಮನಿ ಕಡೆಯಿಂದ ನಾವು ಮತ್ತೆ ಸುತ್ತಳತಿದ ಮೆಜರ್ಮೆಂಟ್ ತಗೋಬೇಕು. ಹೆಂಗಂದ್ರೆ ಈ ಉಕ್ಸಿನ ಮನಿ ಬಿಟ್ಬಿಡ್ಬೇಕು. 1 ಇಂಚ್ ಅಷ್ಟು ಇರ್ತೈತಿ, ಇದನ್ನ ಬಿಟ್ಬಿಡ್ಬೇಕು. ಇಲ್ಲಿಂದ ಟೋಟಲ್ ಆಗಿ ಈ ಕಡೆ ಎಡ್ಜ್ ವರೆಗೂ ಉಕ್ಸ್ ಹಾಕಿರ್ತಾರಲ್ಲ ಅಲ್ಲಿವರೆಗೂ ಎಷ್ಟೈತೆ ಅನ್ನೋದು ತಗೋಬೇಕು. 26 ಇಂಚ್ ಇದೆ. 26 ಇಂಚ್ ನಲ್ಲಿ ಇವಾಗ ನೋಡ್ರಿ ಇದನ್ನ ನಾವು 4 ಭಾಗ ಮಾಡ್ಬೇಕು. ಯಾಕಂದ್ರೆ ಸುತ್ತ ಮುಂದೆ ಹಿಂದು ಎರಡೂ ಸೇರಿ ನಮಗೆ 26 ಇಂಚ್ ಬಂದಿದೆ. ಇದನ್ನ 4 ಭಾಗ ಮಾಡ್ಬೇಕು. 26 ಇಂಚಿಗೆ ಫಸ್ಟ್ ಒಂದು ಫೋಲ್ಡ್ ಮಾಡ್ಬೇಕು, ಮತ್ತೆ ಇನ್ನೊಂದು ಫೋಲ್ಡ್ ನ ಹಿಂಗ್ ಮಾಡ್ಬೇಕು. ಇವಾಗ ಟೋಟಲ್ ಆಗಿ ಎಷ್ಟಾಯ್ತು ನಮಗೆ? 1 2 3 4 4 ಭಾಗ ಆಯ್ತು. ಹಿಂಗ್ ಜಗ್ಗಿ ಇಟ್ಕೋಬೇಕು. 4 ಭಾಗದಲ್ಲಿ ಒಂದು ಭಾಗ ಎಷ್ಟು ಬಂದಿದೆ ಅಂತ ನೋಡ್ಕೋಬೇಕು. ಅಂದ್ರೆ ಒಂದು ಭಾಗದಲ್ಲಿ 6.5 ಇಂಚ್ ಬಂದಿದೆ. 6.5 ಇಂಚ್ಗೆ ಇಲ್ಲಿ ಒಂದು ಮಾರ್ಕ್ ಮಾಡಬೇಕು. 6.5 ಇಂಚಿಗೆ ಒಂದು ಮಾರ್ಕ್ ಮಾಡಿದ್ವಿ. ಇದಾದ್ಮೇಲೆ ಇವಾಗ 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಬೇಕು. 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಯಾಕಂದ್ರೆ ಇದು ಟಕ್ಸ್ ಇರುತ್ತಲ್ಲ, ಹಿಂದಿನ ಟಕ್ಸ್, ಈ ಹಿಂದಿನ ಟಕ್ಸ್ ನ ಈ ಶೋಲ್ಡರ್ ಇದು ಬಾಕ್ಸ್ ಬಂದಿರುತ್ತಲ್ಲ ಇದ್ರ ಮಧ್ಯದಲ್ಲಿ ತಗೋಬೇಕು. ಇದನ್ನ ಒಂದು 3 ಇಂಚ್ ಅಷ್ಟು ಹಿಂಗ್ ಮಾರ್ಕ್ ಮಾಡ್ಕೋಬೇಕು ಹಿಂದಿನ ಟಕ್ಸ್. ಇವಾಗ ಈ ಟಕ್ಸ್ ನಾವು ಹಿಡಿಬೇಕಲ್ಲ, ಈ ಟಕ್ಸ್ ಹಿಡಿಲಿಕ್ಕೆ ಈ ಕಡೆ ಆ ಕಡೆ ಬಟ್ಟೆ ಬೇಕಲ್ಲ, ಅದಕ್ಕೋಸ್ಕರ ಇದು 1 ಇಂಚ್. ಇದು 1 ಇಂಚ್ ಆಯ್ತು. ಇವಾಗ ಇದನ್ನ ಜಾಯಿಂಟ್ ಮಾಡಿದ್ವಿ. ಮೇಲೆ ಇದನ್ನ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇಂದ ಮಾರ್ಕ್ ತಗೊಂಡಿದ್ವಲ್ಲ 8.25 ಇಂಚಿಗೆ. ಆಮೇಲೆ ಕೆಳಗಡೆ ರೌಂಡ್ ಸುತ್ತುಲಿ ಎಷ್ಟಿದೆ, ಬ್ಲೌಸ್ ಸುತ್ತುಲಿ ಟೋಟಲ್ ಆಗಿ ಎಷ್ಟಿದೆ ಅಂತ ತಗೊಂಡಿದ್ವಿ. ಅದರಲ್ಲಿ 4 ಭಾಗ ಮಾಡಿದ್ವಿ. 6.5 ಇಂಚ್ ಬಂತು. ಅದಕ್ಕೆ 1.5 ಇಂಚ್ ಎಕ್ಸ್ಟ್ರಾ ತಗೊಂಡು ಟೋಟಲ್ ಆಗಿ 7.5 ಇಂಚಿಗೆ ನಾವು ಇಲ್ಲಿ ಮಾರ್ಕ್ ಮಾಡಿದ್ವಿ. ಇವಾಗ ಇದಕ್ಕ ಲೈನ್ ಹಾಕೊಂಡ್ವಿ. ಮತ್ತೆ ಆಮೇಲೆ ಇದರಲ್ಲಿ ಹಾರ್ಮೋನ್ದು ರೌಂಡಿಂಗ್ ಮಾರ್ಕ್ ಮಾಡ್ಕೋಬೇಕಲ್ಲ. ಇವಾಗ ನಾವು ಇದಕ್ಕೋಸ್ಕರ ಏನ್ ಮಾಡ್ಬೇಕು?
ಇಂಚು ಅಥವಾ 1.25 ಇಂಚಿಗೆ ಫಸ್ಟ್ ಹಿಂಗ್ ಒಂದು ಮೂಲಿಗೆ ಮಾರ್ಕ್ ಮಾಡ್ಕೋಬೇಕು. ಅದಾದ್ಮೇಲೆ ಇಲ್ಲಿಂದ ಹಿಂಗ ಹಿಂಗ ರೌಂಡ್ ಆಗಿ ಬರ್ಬೇಕಿದು. ಹೆಂಗ್ ಬರ್ಬೇಕಂದ್ರೆ ಇಲ್ಲಿಂದ ಸ್ಟ್ರೇಟ್ ಆಗಿ ಬರ್ಬೇಕು. ಎಷ್ಟು ಒಂದ್ 2.5 3 ಇಂಚಷ್ಟು ಹಿಂಗ ಸ್ಟ್ರೇಟ್ ಆಗಿ ಬರ್ಬೇಕು. ಇದಾದ್ಮೇಲೆ ಇಲ್ಲಿ ಮಾರ್ಕ್ ಮಾಡಿರ್ತೇವಲ್ಲ, ಈ ಮಾರ್ಕ್ ಇಂದ ಹಿಂಗ ರೌಂಡ್ ಬರ್ಬೇಕು. ಈ ತರ ರೌಂಡ್ ಬರ್ಬೇಕು. ಇದು ಏನಂದ್ರೆ ಇದು ಕರೆಕ್ಟ್ ಆಗಿ 1 ಇಂಚ್ ನಾವು ತಗೋಬೇಕು ಅಂತೇನಿಲ್ಲ. 1.25 ಇಂಚನು ತಗೋಬಹುದು, 1 ಇಂಚನು ತಗೋಬಹುದು. ಬಟ್ ನಾವ್ ಇವಾಗ ಶೇಪ್ ಹಾಕ್ತೇವಲ್ಲ, ಈ ಶೇಪ್ ಹಾಕೋ ಟೈಮ್ ನಲ್ಲಿ ಏನಂದ್ರೆ ಕರೆಕ್ಟ್ ಆಗಿ ರೌಂಡ್ ಶೇಪ್ ಬರ್ಬೇಕಿಲ್ಲಿ. ಆ ತರ ಶೇಪ್ ಹಾಕ್ಬೇಕು. ಇದು ಒಂದೇ ಟೈಮ್ಗೆ ಬಂದಿಲ್ಲ ಅಂದ್ರೆ ಇನ್ನೊಂದ್ ಟೈಮ್ ಇದನ್ನ ತಿದ್ದಬಹುದು. ಒಂದೇ ಟೈಮ್ಗೆ ಇದನ್ನ ತಿದ್ದಿ ಮಾರ್ಕ್ ಹಾಕಿ ತೆಗಿಬೇಕನ್ನೋ ಅವಶ್ಯಕತೆ ಇಲ್ಲ. ಇನ್ನೊಂದ್ ಟೈಮ್ಗೆ ಇದನ್ನ ತಿದ್ಬಹುದು. ಇದು ಪೂರ್ತಿ ಬ್ಯಾಕ್ ಇವಾಗ ಮೆಜರ್ಮೆಂಟ್ ಹಾಕಿದ್ವಿ. ಇವಾಗ ಏನಾಯ್ತು, ಇಲ್ಲಿಂದ 2 ಇಂಚ್ ಬಟ್ಟಿಗೆ ಒಂದು ಮಾರ್ಕ್ ಮಾಡ್ಬೇಕು. ಇಲ್ಲಿಂದ 2 ಇಂಚ್ ಬಟ್ಟಿಗೆ ಒಂದ್ ಮಾರ್ಕ್. 2 ಇಂಚ್ ಆಗ್ಲಿ 1.5 ಇಂಚ್ ಆಗ್ಲಿ ನಿಮಗೆ ಎಷ್ಟು ಬೇಕಷ್ಟು. ಆಯ್ತು, ಇಲ್ಲಿಗೆ ಒಂದ್ ಲೈನ್. ಇಲ್ಲಿ ನಾನು ಮೆಜರ್ಮೆಂಟ್ ಹಾಕೋದು ನಿಮಗೆ ಗೊತ್ತಾಗ್ತಿಲ್ಲ ಅಂದ್ರೆ ನಾನು ಆಲ್ಮೋಸ್ಟ್ ನಿಮಗೆ ಗೊತ್ತಾಗೋ ತರನ ರಬ್ಬಾಗಿ ಹಾಕ್ತಾ ಇದ್ದೀನಿ. ಅಷ್ಟು ಗೊತ್ತಾಗ್ತಾ ಇಲ್ಲ ಅಂದ್ರೆ ನಾನು ಹೇಳ್ತಾ ಇದ್ದೀನಲ್ವಾ, ನಾನು ಪ್ರತಿಯೊಂದನ್ನು ಹೇಳಿ ಹಾಕ್ತಾ ಇದ್ದೀನಿ. ನೀವು ಅದ್ರ ಮೇಲೆ ಕೂಡ ಒಂದ್ ಸ್ವಲ್ಪ ಗಮನ ಕೊಡ್ರಿ. ಅಂದ್ರೆ ಈಗ ನಾನ್ ಮಾರ್ಕ್ ಹಾಕಿರೋದ್ರ ಮೇಲೆನೆ ನೀವು ಮಾರ್ಕ್ ಹಾಕ್ಬೇಕಂತ ನಾನು ಹೇಳಿದ್ದೀನಿ. ಮೆಜರ್ಮೆಂಟ್ ಈ ತರ ಮೆಜರ್ಮೆಂಟ್ ತಗೋಬೇಕು, ಇಷ್ಟು ತಗೋಬೇಕು ಅಂತ ಹೇಳಿ ಎಲ್ಲ ಹೇಳ್ತಿದ್ದೀನಿ. ಇದು ಬಂದು ಇದು ಇವಾಗ ನನ್ ಬ್ಲೌಸ್ ಮೇಲೆ ನಾನು ತಗೊಂಡೆ. ಇದೇ ತರ ನೀವು ಮೆಜರ್ಮೆಂಟ್ ನ ನಿಮ್ ಬ್ಲೌಸ್ ನಲ್ಲಿ ಎಷ್ಟಿರುತ್ತೆ. ಇವಾಗ ಇನ್ನೊಂದು ಕನ್ಫ್ಯೂಷನ್ ಏನಿದೆ ಅಂದ್ರೆ ಇಲ್ಲಿ ನಂಗೆ ಇವಾಗ 8.5 ಇಂಚ್ ಬಂತು, ನಿಮ್ದು 8.25 ಇಂಚ್ ಬಂತು. ನಿಮ್ದು 8.25 ಇಂಚೇ ಬರ್ಬೇಕಂತ ಏನಿಲ್ಲ. ನೀವು 8.25ಗಿಂತ ಕಡಿಮೆನೂ ಬರ್ಬೋದು, 8.25ಗಿಂತ ಜಾಸ್ತಿನೂ ಬರ್ಬೋದು. ಅಂದ್ರೆ 9.25 ಬರ್ಬೋದು, 10.25 ಬರ್ಬೋದು, ಮತ್ತೆ 7.25 ಬರ್ಬೋದು. ಅದಕ್ಕಿಂತ ಕಡಿಮೆ ಅಂದ್ರೆ ನಿಮ್ದು ಎಷ್ಟು ಬಂದಿರುತ್ತೋ ನೀವು ಅಷ್ಟು ಕರೆಕ್ಟ್ ಆಗಿ ಮಾರ್ಕ್ ಮಾಡ್ರಿ. ಇಲ್ಲಿ ನಾ ಇಷ್ಟು ತಗೊಂಡೇನ ಅಂದ್ರೆ ನೀವು ಅಷ್ಟನ್ನ ತಗೋಬೇಕಂತ ಏನ್ ಇದು ಇಲ್ಲ. ಇದಾಯ್ತು. ಇವಾಗ ಇದನ್ನ ಕಟಿಂಗ್ ಮಾಡೋದು. ಆಮೇಲೆ ಇದು ಇದೆ ಅಲ್ವಾ, ಈ ಶೇಪ್ ನಿಮಗೆ ರೌಂಡ್ ಆಗಿ ಬರ್ಬೇಕಂದ್ರೆ ಮಾಡ್ಬೇಕಂದ್ರೆ ಈ ಮೂಲಿ ಇರುತ್ತಲ್ಲ, ಹಿಂಗ್ ಕರೆಕ್ಟ್ ಆಗಿ ಹಿಂಗ್ ಶೇಪ್ ಹಾಕೊಂಡಾಗ ಬರಲ್ಲ ಅಂದ್ರೆ ಈ ಮೂಲಿಗೆ ಫಸ್ಟ್ ಒಂದ್ ಅರ್ಧ ಇಂಚಿನಷ್ಟು, ಒಂದ್ ಅರ್ಧ ಇಂಚು 1 ಇಂಚಷ್ಟು ಹಿಂಗ್ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಈ ಶೇಪ್ ತೆಗಿದ್ ನೋಡ್ರಿ. ಇಲ್ಲಿಂದ ತಗೊಂಡು ಹಿಂಗ್ ಶೇಪ್ ತೆಗಿಯೋ ಅವಶ್ಯಕತೆ ಇರಂಗಿಲ್ಲ. ಇಲ್ಲೇ ಐತಲ್ಲ, ಇಲ್ಲಿಂದ ಇದಕ್ಕೆ ಜಾಯಿಂಟ್ ಮಾಡಿ ಹಿಂಗ್ ಶೇಪ್ ತೆಗೆದ್ಬಿಟ್ರೆ ಇದು ರೌಂಡ್ ಶೇಪ್ ಬಂದ್ಬಿಡ್ತೈತಿ. ಇದು ರೌಂಡ್ ಶೇಪ್. ನಾವ್ ಇಲ್ಲಿಂದ ತಗೊಂಡು ಇಲ್ಲಿವರೆಗೆ ಹಿಂಗ್ ಹಾಕ್ಬೇಕು. ಆಲ್ರೆಡಿ ಇಲ್ಲಿ ಮಾರ್ಕ್ ಇದೆ ಅಲ್ವಾ, ಇಲ್ಲಿ ನಮಗ್ ಬೇಕಾಗಿರೋದು ಇಲ್ಲಷ್ಟೇ ಬೇಕು. ಹಾಗಾಗಿ ಇಲ್ಲಷ್ಟೇ ಹಾಕ್ಬೇಕು. ನಾನು ಒಂದ್ ಕೆಲಸ ಮಾಡ್ತೀನಿ, ನಿಮಗೆ ಇದನ್ನ 3 ಭಾಗ ಮಾಡಿ ಹಾಕ್ತೀನಿ. ಯಾಕಂದ್ರೆ ಒಂದೇ ಭಾಗದಲ್ಲಿ ನೀವು ಅರ್ಥ ಮಾಡ್ಕೊಂತೀರಿ ಅಂತ ನಂಗೆ ಗೊತ್ತಾಗ್ತಿಲ್ಲ. 3 ಭಾಗ ಮಾಡಿ ಹಾಕ್ತೀನಿ. ಇವಾಗ ಇದು ಬ್ಯಾಕ್ ಸೈಡ್ದು, ಇದನ್ನ ಇಷ್ಟಕ್ಕೆ ಮುಗಿಸ್ತೇನೆ. ಇದನ್ನ ಕಟ್ ಮಾಡಿ ತೆಗೆದು ಇಷ್ಟಕ್ಕೆ ಮುಗಿಸ್ತೀನಿ. ನೆಕ್ಸ್ಟ್ ಫ್ರಂಟ್ ಇಂದು ಮುಂದಿಂದು ಮತ್ತೆ ಸಪರೇಟ್ ಮಾಡಿ ಅದನ್ನ ಹಾಕ್ತೀನಿ. ಅದ್ರಲ್ಲೇನೆ ಸ್ಲೀವ್ಸ್ ಕೂಡ ಹಾಕ್ಬಿಡ್ತೀನಿ. ಯಾಕಂದ್ರೆ ಸ್ಲೀವ್ಸ್ ಏನ್ ಜಾಸ್ತಿ ಇಲ್ಲಲ್ಲ, 2 ಭಾಗ ಮಾಡಿ ಹಾಕ್ತೇನೆ. ಅಂದ್ರೆ ನೀವು ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಂತೀರಿ. ಯಾಕಂದ್ರೆ ವಿಡಿಯೋ ಬಹಳ ಲಾಂಗ್ ಆಗ್ಬಿಟ್ರೆ ನಿಮ್ಗೆ ಅರ್ಥ ಆಗಲ್ಲ. ಹಂಗಾಗಿ ಇದು ಆಯ್ತು. ಇವಾಗ ನಾವು ಮಾರ್ಕ್ ಮಾಡಿದ್ವಿ, ಇದನ್ನ ಕಟ್ ಮಾಡ್ಬಿಡೋಣ. ಕಟ್ ಮಾಡೋ ಟೈಮ್ ನಲ್ಲಿ ಈ ಮಾರ್ಕ್ ಮಾಡಿದ್ವಲ್ಲ, ಈ ಮಾರ್ಕಿಗೆಲ್ಲ ಕಟ್ ಮಾಡೋದು. ಇನ್ನ 2 ಇಂಚ್ ಬಿಟ್ಟು ಮಾರ್ಕ್ ಮಾಡಿದ್ವಲ್ಲ, ಆ ಮಾರ್ಕ್ ಮೇಲೆ ಕಟ್ ಮಾಡ್ಕೋಬೇಕು. ಹಿಂಗ. ಆಮೇಲೆ ಇದನ್ನ ಲೈನಿಂಗ್ ಪಟ್ಟಿ ತಗೊಂತಿರಲ್ಲ, ತೀರಾ ಕಡಿಮೆ ಇರೋಷ್ಟು ತಗೋಬೇಡ್ರಿ. ಕನಿಷ್ಠ ಪಕ್ಷ 90 ಇಲ್ಲಾಂದ್ರೆ 1 ಮೀಟರ್ ತಗೊಂಡ್ಬಿಡ್ರಿ. 1 ಮೀಟರ್ ತಗೊಂಡ್ರೆ ನಿಮಗೆ ಕ್ರಾಸ್ ಬೆಲ್ಟ್ ಮತ್ತೆ ಸ್ಲೀವ್ಸ್ ತೋಳು ಇರ್ತೈತಲ್ಲ, ತೋಳಿಂದು ಅದ್ಯಾವುದು ಅದ್ರಲ್ಲಿ ಅಟ್ಯಾಚ್ ಮತ್ತೆ ಬಟ್ಟೆ ಬೇರೆ ಅಟ್ಯಾಚ್ ಮಾಡ್ಲಾರ್ದಂಗ ಅದ್ರಲ್ಲೇನೆ ಪೂರ್ತಿ ಕಂಪ್ಲೀಟ್ ಆಗಿ ಬಂದ್ಬಿಡ್ತೈತಿ.
ಇದು ಹಿಂದಿನ ಭಾಗ ಆಯ್ತು. ಹಿಂದಿನ ಭಾಗ ಕಟ್ ಮಾಡಿ ತೆಗೆದ್ವಿ. ಇವಾಗ ಏನ್ ಮಾಡ್ಬೇಕಂದ್ರೆ ಇದು ಅರ್ಧ ಇಂಚ್ ಇಲ್ಲಿ ಮಾರ್ಕ್ ಮಾಡಿದ್ವಲ್ಲ, ಇದಕ್ಕ ಹಿಂಗ್ ಇಟ್ಕೊಂಡು ಇದಕ್ಕೊಂದು ನಾಚ್ ಹಾಕೋಬೇಕು. ಮತ್ತೆ ಇಲ್ಲಿ ಸೈಡ್ ಫಿಟ್ಟಿಂಗ್ ಮಾಡ್ಬೇಕಲ್ಲ, ಈ ಸೈಡ್ ಫಿಟ್ಟಿಂಗ್ ಕಡೆ ಒಂದ್ ಮಾರ್ಕ್. ಮತ್ತೆ ಈ ಶೋಲ್ಡರ್ ಐತಲ್ಲ, ಶೋಲ್ಡರ್ ಕಡೆ ನೆಕ್ದು ಅಲ್ಲಿ ಒಂದ್ ಮಾರ್ಕ್. ಇದು ಆಯ್ತು, ಹಿಂದಿಂದ ಆಯ್ತು. ಇದನ್ನ ನಾನು ಇವಾಗ ವಿಡಿಯೋನ ಫ್ರಂಟ್ ಇಂದ ಬೇರೆ ಮಾಡ್ತೀನಿ, ಯಾಕಂದ್ರೆ ನೀವೆಲ್ಲ ಒಂದೊಟ್ಟಿಗೆ ನೋಡಿದ್ರೆ ನಿಮಗೆ ಅರ್ಥ ಆಗಲ್ಲ. ಇದು ಇವಾಗ ಬ್ಯಾಕ್ ಪಾರ್ಟ್ ಕಂಪ್ಲೀಟ್ ಆಗಿ ಮುಗಿಸಿದೆ ನಾನು, ಯಾಕಂದ್ರೆ ಕಂಪ್ಲೀಟ್ ಆಗಿ ಮುಗಿಸಿ ಮತ್ತೆ ವಿಡಿಯೋ ಫ್ರಂಟ್ ಕ್ಲಾಸ್ ವಿಡಿಯೋ ಮತ್ತೆ ಬೇರೆ ಮಾಡಕ್ ಹೋಗ್ತೀನಿ. ಯಾಕಂದ್ರೆ ನಿಮಗೆ ಹಿಂದಿಂದು ಮುಂದಿಂದು ಇದ್ರಲ್ಲೇನೆ ನಾ ಮತ್ತೆ ಇನ್ನೊಂದ್ ಸ್ವಲ್ಪ ತಿಳಿಸಿ ಹೇಳ್ತಾ ಇದ್ದೀನಿ. ವಿಡಿಯೋ ದೊಡ್ಡದಾಗ್ತೈತಿ, ನಿಮಿಗೂ ಬೋರ್ ಆಗ್ತೈತಿ, ಮತ್ತೆ ಅರ್ಥ ಆಗಂಗಿಲ್ಲ. ಹಂಗಾಗಿ ಇದೆಲ್ಲ ಆಯ್ತು. ಇದು ಮುಗಿದಾದ್ಮೇಲೆ ಇವಾಗ ಫ್ರಂಟ್ ಹಾಕ್ಬೇಕು. ಫ್ರಂಟ್ ಹಾಕ್ಬೇಕಂದ್ರೆ ಬ್ಯಾಕ್ ಹಾಕಿರ್ತೇವಲ್ಲ ಅದು ಬೇಕೇ ಬೇಕು. ಹಂಗಾಗಿ ಫಸ್ಟ್ ಮುಂದಿನ ಭಾಗ ಕಟ್ ಮಾಡ್ಬೇಕು. ಮುಂದಿನ ಭಾಗ ಕಟ್ ಮಾಡ್ಬೇಕಂದ್ರೆ ಇವಾಗ ಮುಂದಿನ ಭಾಗ ಕಟ್ ಮಾಡೋ ಟೈಮ್ನಲ್ಲಿ ಓಪನ್ ಇರುತ್ತಲ್ಲ ಅದು ನಮ್ ಸೈಡ್ ಇರ್ಬೇಕು. ಆಮೇಲೆ ಇಲ್ಲಿ ಬಟ್ಟೆ ಉಳಿದಿರುತ್ತೆ ನೋಡ್ರಿ ಕಟ್ ಮಾಡಿರೋದು, ಇಲ್ಲೇನು ಹಾಕೋಣ ಅವಶ್ಯಕತೆ ಇರಂಗಿಲ್ಲ. ಯಾಕಂದ್ರೆ ಇಲ್ಲೇನೆ ಇಷ್ಟು ಬಟ್ಟೆ ಐತಿ, ಇದನ್ನ ಬಿಟ್ರೆ ಇದು ಹಂಗೆ ವೇಸ್ಟ್ ಆಗಿ ಹೋಗ್ತೈತಿ. ಇಲ್ಲೇ ಹಾಕೋಬಹುದು ನಾವು. ಹೆಂಗ್ ಹಾಕೋಬೇಕಂದ್ರೆ ಇದನ್ನ ಹಿಂಗ್ ಹಾಕೋಬೇಕು. ಇದು ಕರೆಕ್ಟ್ ಬರ್ಬೇಕು. ಇದು ಎಲ್ಲಿ ಕರೆಕ್ಟ್ ಬರ್ತೈತಿ ಅಲ್ಲಿ ಹಾಕೋಬೇಕು. ಹಿಂಗ್ ಹಾಕೊಂಡ್ವಿ. ಹಾಕೊಂಡಾದ್ಮೇಲೆ ಇಲ್ಲಿ ಕಟ್ ಮಾಡಿದ್ವಲ್ಲ, ಇದು ಅರ್ಧ ಇಂಚ್ ಮಾರ್ಕಿಗೆ ಒಂದ್ ನಾಚ್ ಹಾಕಿದೀವಿ. ಹಿಂಗ್ ಮಾಡ್ಕೊಂಡು ಹಿಂಗ್ ನಾಚ್ ಹಾಕಿದೀವಿ. ನಾಚ್ ಕಾಣಿಸ್ತಿದೇನಾ? ಈ ನಾಚು ಮತ್ತೆ ಇದು ನಾಚು. ಇದು ಎಲ್ಲಿದೆ ಅಂದ್ರೆ ಈ ಸೈಡ್ ಫಿಟ್ಟಿಂಗ್ ಇನ್ ಮಾರ್ಕ್ ಮಾಡಿದ್ವಲ್ಲ ಈ ನಾಚು, ಮತ್ತೆ ಈ ಶೋಲ್ಡರ್ ಕಡೆ ಈ ನಾಚು. ಈ 3 ನಾಚಿಗೂ ಮಾರ್ಕ್ ಮಾಡ್ಕೋಬೇಕು. ಹಿಂಗ್ ಫಸ್ಟ್ ಹಿಂಗ್ ನೀಟಾಗಿ ಹಾಕೊಂಡು, ಆಮೇಲೆ ಲೈನಿಂಗ್ ಬಟ್ಟಿ ಮುದುಡಿ ಇದ್ರೆ ಫಸ್ಟ್ ಐರನ್ ಮಾಡ್ಕೋಬೇಕು. ಹಿಂಗ್ ಹಾಕೊಂಡು ಇದಕ್ಕೊಂದು ಮಾರ್ಕು, ಈ ನಾಚ್ ಐತಲ್ಲ ಈ ನಾಚ್ ಕಡೆ ಒಂದ್ ಮಾರ್ಕು, ಇದು ಹಾರ್ಮೋಲ್ದು ಫಿಟ್ಟಿಂಗ್ ಮಾಡಿರ್ತೇವಲ್ಲ ಅಲ್ಲಿ ಒಂದ್ ಮಾರ್ಕು, ಮತ್ತೆ ಇದು ಶೋಲ್ಡರ್ದು ಈ ಕಡೆ ಒಂದ್ ಮಾರ್ಕ್. ಆಯ್ತು. ಇವಾಗ ಇದು ಹಿಂಗೆ ಇರ್ಬೇಕು. ಈ ಶೋಲ್ಡರ್ ಇರ್ತೈತಲ್ಲ, ಈ ಶೋಲ್ಡರ್ ಎಷ್ಟ್ ಇರ್ತೈತಿ ಇಷ್ಟು ಫಸ್ಟ್ ಹಿಂಗ್ ಮಾರ್ಕ್ ಮಾಡ್ಕೊಂಡ್ಬಿಡ್ಬೇಕು. ಯಾಕಂದ್ರೆ ಇದನ್ನ ತೆಗೆದ್ಮೇಲೆ ನಾವು ಮಾರ್ಕ್ ಮಾಡ್ಕೊಳಕ್ ಹೋದ್ರೆ ನಮಗೆ ಕರೆಕ್ಟ್ ಆಗಿ ಮೆಜರ್ಮೆಂಟ್ ಸಿಗಂಗಿಲ್ಲ. ಹಿಂಗೆ ಮಾರ್ಕ್ ಮಾಡ್ಕೋಬೇಕು. ಅದಾದ್ಮೇಲೆ ಹಾರ್ಮೋಲ್ ರೌಂಡಿಂಗ್ ನೋಡ್ತೀನಿ. ಹಾರ್ಮೋಲ್ ರೌಂಡಿಂಗ್ ಈ ತರ ಮಾರ್ಕ್ ಮಾಡ್ಕೋಬೇಕು. ಕರೆಕ್ಟ್ ಆಗಿ ಅದು ಶೇಪ್ ಹೆಂಗೈತೋ ಹಂಗ್ ಮಾರ್ಕ್ ಮಾಡ್ಕೋಬೇಕು. ಅದಾದ್ಮೇಲೆ ಈ ಕಡೆ ಸೈಡು ಫಸ್ಟ್ ಇದು ಹೆಂಗೈತಿ ಹಂಗ ಸ್ಟ್ರೇಟ್ ಆಗಿ ಒಂದ್ ಮಾರ್ಕ್ ಮಾಡ್ಕೋಬೇಕು. ಎಲ್ಲಿವರೆಗೂ ಐತಿ ಅಲ್ಲಿವರೆಗೂ. ನಾನು ತುಂಬಾ ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ, ಫಾಸ್ಟ್ ಆಗಿ ಮಾರ್ಕ್ಸ್ ಮಾಡ್ತಾ ಇಲ್ಲ. ಮತ್ತೆ ನಾನು ಫಾಸ್ಟ್ ಆಗಿ ಮಾರ್ಕ್ಸ್ ಮಾಡಿದ್ರೆ ನಿಮಗೆ ಅರ್ಥ ಆಗಂಗಿಲ್ಲ. ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ ಅಂದ್ರೆ ನಿಮಗೆ ಸ್ವಲ್ಪ ಅರ್ಥ ಆಗತ್ತಂತ ಹೇಳಿ. ಇವಾಗ ಇಲ್ಲಿ ಒಂದ್ ಮಾರ್ಕ್ ಮಾಡ್ಕೊಂಡ್ವಲ್ಲ, ಇವಾಗ ಏನ್ ಮಾಡ್ಬೇಕು, ಈಗ ಕರೆಕ್ಟ್ ಆಗಿ ಇದು ಎಷ್ಟು ಇಲ್ಲಿವರೆಗೂ ಇತ್ತಲ್ಲ ಇಲ್ಲಿವರೆಗೂ ಮಾರ್ಕ್ ಮಾಡ್ಕೋಬೇಕು. ಇದರಿಂದ 1/4 ಇಂಚು ಹೊರಗಡೆ ಮಾರ್ಕ್ ಮಾಡ್ಕೋಬೇಕು. ಇನ್ನೊಂದ್ ಲೈನ್ ಹಾಕೋಬೇಕು 1/4 ಇಂಚ್ ಅಷ್ಟೇ. ಇದು ಯಾಕಂದ್ರೆ ಮುಂದಿಂದು ಗುಂಡಿ ಪಟ್ಟಿ ಕಾಜಿ ಪಟ್ಟಿ ಮಾಡ್ಬೇಕಲ್ಲ, ಆ ಕಾಜಿ ಪಟ್ಟಿ ಗುಂಡಿ ಪಟ್ಟಿ ಜಾಯಿಂಟ್ ಮಾಡಕ್ ಪಟ್ಟಿ ಬೇಕಲ್ಲ, ಅದಕ್ಕೋಸ್ಕರ ಇದು. ಇಷ್ಟೆಲ್ಲ ಮಾರ್ಕಿಂಗ್ಸ್ ಆಯ್ತು. ನಿಮಗೆ ಏನಾದ್ರೂ ಕನ್ಫ್ಯೂಷನ್ ಆಗ್ತದೆ ಅಂದ್ರೆ ಇದು ಒಂದು ಮಾರ್ಕ್ ಮಾಡ್ಕೊಂಡ್ಬಿಡ್ರಿ ಸೈಡ್ ಇಂದ. ಈ ಸೈಡ್ ಇಂದು ಎಲ್ಲಿವರೆಗಿತ್ತು ಅಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡ್ಬಿಡ್ರಿ. ಇವಾಗ ಇದನ್ನ ಸೈಡ್ ತೆಗಿ. ಇಷ್ಟು ಮಾರ್ಕಿಂಗ್ ಆಯ್ತು. ಮಾರ್ಕಿಂಗ್ ಆದ್ಮೇಲೆ ಇದು ಹಾರ್ಮೋನ್ದು ಶೇಪ್ ಇರುತ್ತಲ್ಲ, ಈ ಶೇಪ್ ಏನಾದ್ರೂ ನೀಟಾಗಿ ಬಂದಿಲ್ಲ ಅಂದ್ರೆ ಇನ್ನೊಂಚೂರು ಲೈಟ್ ಆಗಿ ಇದನ್ನ ಶೇಪ್ ನೀಟಾಗಿ ಮಾಡ್ಕೊಡ್ರಿ. ಇವಾಗ ಇದು ನಮಗೆ ಶೋಲ್ಡರ್, ಈ ಕಡೆ ನೆಕ್ ಬಿಟ್ಟು ಹಿಂಗ್ ಉದ್ದಕ್ಕೆ ಮಾರ್ಕ್ ಮಾಡ್ಕೊಂಡ್ವಿ. ಇಲ್ಲಿ ಬಂದು ಸೈಡ್ ಫಿಟ್ಟಿಂಗ್ ಇಂದ ಹಿಂಗ್ ಮಾರ್ಕ್ ಮಾಡ್ಕೊಂಡ್ವಿ. ಇವಾಗ
ಇಲ್ಲಿ ನಾವು ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಅರ್ಧ ಇಂಚು ಮೇಲ್ಗಡೆ ಇಲ್ಲಿ ನಾಚ್ ಹಾಕಿದ್ವಲ್ಲ, ಈ ನಾಚ್ ಕಡೆ ಒಂದ್ ಮಾರ್ಕ್ ಮಾಡ್ಕೊಂಡ್ವಿ. ಇವಾಗ ಇದನ್ನ ಲೈನ್ ಹಾಕೋಣ. ಇದು ಲೈನ್ ಹಾಕೊಂಡ್ವಿ. ಇದೇನಾಯ್ತು ಇವಾಗ ಮಾರ್ಕಿಂಗ್ ಆಯ್ತು. ಇದ್ರ ಒಳಗಡೆ ಇನ್ನು ನಾವು ಮಾರ್ಕ್ಸ್ ಎಲ್ಲ ಮಾಡ್ಕೊಂತ ಹೋಗ್ಬೇಕು. ಇದ್ರ ಒಳಗಡೆ ಮಾರ್ಕಿಂಗ್ಸ್ ಎಲ್ಲ ಮಾಡ್ಕೊಂತ ಹೋಗ್ಬೇಕು. ಇವಾಗ ಇಲ್ಲಿ ನೋಡ್ರಿ, ಇದು 2.25 ಇಂಚಿಗೆ 2.25 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ವಿ. ಇದರಲ್ಲಿ ನಾವು ಒಂದು ಶೋಲ್ಡರ್ ಬಿಟ್ಟಿದ್ವಿ, ಒಂದು ನೆಕ್ ಬಿಡ್ತಿ ಬಿಟ್ಟಿದ್ವಿ. ಈ ನೆಕ್ ಬಿಡ್ತ್ ನಲ್ಲಿ ಅದೇ ಹೇಳಿದ್ನೆಲ್ಲ 3 ಇಂಚ್ ಬಂದಿದೆ ಅಂತ ಹೇಳಿ ಕನ್ಫ್ಯೂಷನ್ ಆಗಿದ್ರ ಅಂತ ಹೇಳಿ. ಇಲ್ಲಿ ಇವಾಗ ನಿಮಗೆ 3 ಇಂಚ್ ಬಂದಿದೆ ಅಲ್ಲ, ಇದು ನಿಮಗೆ ಜಾಸ್ತಿ ಅನಿಸ್ತಾ ಇದೆ. ಆದ್ರೆ ಅದು ಕರೆಕ್ಟ್ ಆಗುತ್ತೆ. ಯಾಕಂದ್ರೆ ಅವ್ರ ಬಾಡಿ ಮೆಜರ್ಮೆಂಟ್ ಪ್ರಕಾರ ಅವ್ರ ಬಾಡಿ ಮೆಜರ್ಮೆಂಟ್ ಬಂದು ನೀವು 19 ಇಂಚ್ ಇದೆ ಅಂತ ಹೇಳಿದ್ರು. 19 ಇಂಚ್ ಅಂದ್ರೆ ಟೋಟಲ್ ಆಗಿ 36 ಇಂಚ್ ಸಮಥಿಂಗ್ ಆಗುತ್ತೆ. 36 ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇದೆ ಅಂದ್ರೆ ಅವ್ರದ್ದು ಶೋಲ್ಡರ್ ಜಾಸ್ತಿ ಇರುತ್ತೆ. ಹಂಗಾಗಿ ಅದು ಕರೆಕ್ಟ್ ಆಗಿನೇ ಬರ್ತೈತಿ. ಅದ್ರಲ್ಲಿ ಏನು ಡೌಟ್ಸ್ ಇಲ್ಲ. ಮೊದ್ಲು ಹೊಲ್ದಿರೋರು ಅವ್ರು ಹೆಂಗ್ ಹೊಲ್ದಿರ್ತಾರೋ ಅದ್ ನಿಮಗೆ ಗೊತ್ತಿರಂಗಿಲ್ಲ. ಇವಾಗ ಒಂದು ಬ್ಲೌಸ್ ನೀವು ಆತರ ಹೊಲದ್ ನೋಡ್ರಿ, ನಿಮಗೆ ಫಿಟ್ಟಿಂಗ್ ಕರೆಕ್ಟ್ ಆಗಿ ಬರ್ಲಿಲ್ಲ ಅಂದ್ರೆ ನಾವು ಅದಕ್ಕಿಂತ ಏನಾದ್ರು ಸೊಲ್ಯೂಷನ್ ನಾನು ಕೊಡ್ಬೇಕಂದ್ರೆ ಅದಕ್ಕೂ ಸೊಲ್ಯೂಷನ್ ನಾನು ಕೊಡ್ತೇನೆ. ಇವಾಗ ನೆಕ್ ಮುಂದಿನ ಭಾಗದ್ದು ನೆಕ್ಕಿಂದು ಡೀಪ್ ತಗೋಬೇಕು. ನಾವು ನೆಕ್ಕಿಂದು ಡೀಪ್ ತಗೋಬೇಕಂದ್ರೆ ಉಕ್ಸ್ ಪಟ್ಟಿ ಸೈಡ್ ತಗೋಬೇಕಂತ ಹೇಳಿದ್ದೆ ನಾನು. ಉಕ್ಸ್ ಪಟ್ಟಿ ಸೈಡ್ ನ ಈ ತೋಳು ಇರುತ್ತಲ್ಲ, ಈ ತೋಳ್ನ ಹಿಂಗ್ ಮಾಡ್ಕೋಬೇಕು. ಹಿಂಗ್ ಮಾಡ್ಕೊಂಡು ಫಸ್ಟ್ ಇದು ಅರ್ಧ ಇಂಚ್ ಬಟ್ಟಿ ನಾವು ಹೊಲಿಯಾಕ್ ಬೇಕಲ್ಲ, ಈ ಅರ್ಧ ಇಂಚ್ ಫಸ್ಟ್ ಒಂದ್ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಅರ್ಧ ಇಂಚಿಗೆ ಒಂದ್ ಮಾರ್ಕ್ ಮಾಡ್ಕೊಂಡು ಇವಾಗ ಇದನ್ನ ಬಿಟ್ಟು ನಾವು ಕೆಳಗಡೆ ನೆಕ್ದು ಎಷ್ಟೈತೆ ಅನ್ನೋದು ನಾವು ಅಳತಿ ತಗೋಬೇಕು. ಹೆಂಗಂದ್ರೆ ಇದನ್ನ ಹಿಂಗ್ ನೀಟಾಗಿ ಮಾಡ್ಕೋಬೇಕು. ನೀಟಾಗಿ ಮಾಡ್ಕೊಂಡು ಈ ಲೈನ್ ಇರುತ್ತಲ್ಲ, ಈ ಲೈನ್ ಮೇಲೆ ಇದನ್ನ ಜಾಯಿಂಟ್ ಮಾಡಿದ್ದು ಎಲ್ಲಿವರೆಗೂ ಇರ್ತೈತಿ ಅಲ್ಲಿಂದ ಇಡ್ಬೇಕು. ಇದನ್ನ ಎಲ್ಲಿವರೆಗೂ ಅಂದ್ರೆ ಇಲ್ಲಿ ನೋಡ್ರಿ, ಈ ಜಾಯಿಂಟ್ ಮಾಡಿದ್ದು ಇಲ್ಲೈತಿ, ಇದು ಬಂದು ಇಲ್ಲೈತಿ, ಬಟ್ಟಿ ಹೊಲಿಗೆ ಬಂದು ಇಲ್ಲೈತಿ. ನಾನ್ ಇವಾಗ ಇದನ್ನ ಇಲ್ಲಿಂದ ತಗೊಳಕೊಂತೀನಿ. ಅಂದ್ರೆ ಜಾಯಿಂಟ್ ಮಾಡಿದ್ದು ಇಲ್ಲಿ ಬಂದೈತಿ, ನನಗೆ ಇಲ್ಲಿಂದ ತಗೊಳಕೊಂತೀನಿ. ಇದನ್ನ ಹಿಂಗ್ ಕರೆಕ್ಟ್ ಆಗಿ ಇಟ್ಟು ಫಸ್ಟ್ ಇದನ್ನ ನೀಟಾಗಿ ಜೋಡಿಸ್ಕೋಬೇಕು ನಾವು. ಇದು 1/4 ಇಂಚ್ ಬಿಟ್ಟು ಒಳಗಡೆ ನಾವು ಮಾರ್ಕ್ ಮಾಡ್ಕೋಬೇಕು. ಇದು 1/4 ಇಂಚ್, ಇದ್ರ ಒಳಗಡೆ ಇಲ್ಲೊಂದು ಮಾರ್ಕ್ ಇದೆ. ಇದು ನಮಗೆ ಎಕ್ಸಾಕ್ಟ್ ಆಗಿ ಮಾರ್ಕ್. ಇದು ಬಂದು ನಮಗೆ ಉಕ್ಸ್ ಪಟ್ಟಿ ಗುಂಡಿ ಪಟ್ಟಿ ಹಚ್ಚಕ ಇದು 1/4 ಇಂಚ್ ನಮಗ. ಇವಾಗ ನಾವು ಮಾರ್ಕ್ ಮಾಡ್ಕೊಳ್ಬೇಕಾಗಿರೋದು ಇಲ್ಲಿಂದ, ಇದು ಫಸ್ಟ್ ಎಕ್ಸಾಕ್ಟ್ ಆಗಿ ಮಾರ್ಕ್ ಮಾಡ್ಕೊಂಡಿವಲ್ಲ ಅಲ್ಲಿಂದ. ಹಿಂಗ ಕರೆಕ್ಟ್ ಆಗಿ ಹಿಂಗ ಇಟ್ಕೊಂಡು ಹಿಂಗೆಲ್ಲ ನೀಟಾಗಿ ಹಿಂಗ ಹಾಕೋಬೇಕು. ಇದನ್ನ ಹಾಕೊಂಡು ಇದು ಕರೆಕ್ಟ್ ಆಗಿರ್ಬೇಕು. ಇಲ್ಲಿ ನೀಟಾಗಿ ಇಟ್ಕೊಂಡು ಇದಕ್ಕೆ ಮಾರ್ಕ್ ಮಾಡ್ಕೋಬೇಕು. ಇದಕ್ ಮಾರ್ಕ್ ಮಾಡ್ಕೊಂಡ್ವಿ. ಮತ್ತೆ ಈ ಕಡೆ ಸೈಡ್ ಇಂದು ಟಕ್ಸ್ ಇರ್ತೈತಲ್ಲ, ಈ ಟಕ್ಸಿಗೆ ಒಂದು ಮಾರ್ಕ್. ಈಗ ಇದು ಆಲ್ರೆಡಿ ನಿಮಗೆ 3ನೇ ಸತಿ ಹೇಳೋದು. ಈ ಟಕ್ಸಿಂದು ನಾನು ಮತ್ತೆ ಇವಾಗ ರಿಪೀಟ್ ಆಗಿ ಅದನ್ನ ತೋರಿಸಿ ಹೇಳ್ತಾ ಇಲ್ಲ, ಹಂಗ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಟಕ್ಸಿಂದ ಒಂದು ಮಾರ್ಕ್. ಅದಾದ್ಮೇಲೆ ಈ ಕ್ರಾಸ್ ಬೆಲ್ಟಿಂಗ್ ಸೈಡ್ ಮೂಲಿ ಇರ್ತೈತಲ್ಲ, ಈ ಮೂಲಿದೊಂದು ಮಾರ್ಕ್. ಈ ಟಕ್ಸಿಂದ ಒಂದು ಮಾರ್ಕ್, ಈ ಕ್ರಾಸ್ ಬೆಲ್ಟ್, ಈ ಮೂಲಿ ಇರ್ತೈತಲ್ಲ, ಈ ಮೂಲಿದೊಂದು ಮಾರ್ಕ್ ಮಾಡ್ಕೊಂಡು ಇದನ್ನ ಸೈಡಿಗೆ ತೆಗದೆ ನಾನು. ಇವಾಗ ಇದನ್ನ ಬಾಕ್ಸ್ ಹಾಕೋಣ. ಇದು ನಿಮಗೆ ಕರೆಕ್ಟ್ ಆಗಿ ಇದೇ ಡೀಪೇ ಬರ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ, ಇವಾಗ ನಾವು ಎಕ್ಸಾಕ್ಟ್ ಆಗಿ ಎಷ್ಟು ಐತೆ ಅನ್ನೋದು ಅಷ್ಟೇ ಕಟ್ ಮಾಡ್ಕೊಂಡಿವಲ್ಲ, ಇವಾಗ ನಾವು 1/4 ಇಂಚ್ ಒಳಗಡೆ ಬಿಟ್ಟು ಹಿಂಗ ನಾವ್ ಇದನ್ನ ಕಟ್ ಮಾಡ್ಕೋಬೇಕು.
ಇವಾಗ ಮಾರ್ಕ್ ಮಾಡಿರೋದು ನಾನು ಇಲ್ಲಿ ಬಂತದ್ದು. ಇದ್ರ ಒಳಗಡೆ ನಾನು 1/4 ಇಂಚ್ ಬಿಟ್ಟು ಇದನ್ನ ಮಾರ್ಕ್ ಮಾಡ್ಕೊಂಡೆ. ಇದು ಆದ್ರೂ ಅಷ್ಟೇ, ಹಿಂದಿಂದಾದ್ರೂ ಅಷ್ಟೇ. ಹಿಂದಿಂದ ನಾನು ನೆಕ್ ಡಿಪ್ ತೆಗ್ದಿಲ್ಲಲ್ಲ, ಅದು ಹಿಂಗ್ ಮಾರ್ಕ್ ಮಾಡ್ಕೋಬೇಕು. ಯಾಕೆ ಹಿಂಗ್ ಮಾರ್ಕ್ ಮಾಡ್ಕೋಬೇಕು ಅಂದ್ರೆ, ಇವಾಗ ಇದನ್ನ ನಾವು ಹೊಲಿತೀವಲ್ಲ, ಇಲ್ಲಿ ನಾವು ಪೈಪಿಂಗ್ ಆದ್ರೂ ಮಾಡ್ಲಿ, ಎಮ್ಮಿಂಗ್ ಆದ್ರೂ ಮಾಡ್ಲಿ, ಮಾಡಿದಾಗ ಇದು 1/4 ಇಂಚ್ ಬಟ್ಟಿ ನಮಗೆ ಒಳಗ್ ಹೋಗ್ತೈತಿ. ಒಳಗ್ ಹೋದಾಗ ನಮಗೆ ಇದು ಶೋಲ್ಡರ್ ಎಷ್ಟೈತಿ ಅಷ್ಟು ಕರೆಕ್ಟ್ ಆಗಿ ನಮಗೆ ಶೋಲ್ಡರ್ ಬರ್ತೈತಿ. ಅದಕ್ಕೆ ನೆಕ್ ಹಾಕೊಂಡಾಗ ಶೇಪ್ ಇದನ್ನ ಹಾಕೋಬೇಕು. ಇದು ಹಾಕೊಂಡಾದ್ಮೇಲೆ ಅದ್ರ ಒಳಗಡೆ 1/4 ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಂಡು ಅಲ್ಲಿ ನಾವು ಕಟ್ ಮಾಡ್ಬೇಕು. ಇದು ಕಟ್ ಮಾಡುವಾಗ ಇನ್ನೊಂದ್ ಸ್ವಲ್ಪ ನಿಮಗೆ ತಿಳಿಸ್ತೀನಿ ಇದ್ರ ಬಗ್ಗೆ. ಆಯ್ತು, ಇವಾಗ ಮುಂದಿಂದು ಟಕ್ಸ್ ಹಿಡಿಯೋದು. ಮುಂದಿನ ಟಕ್ಸ್ ನಾನು ನಿಮಗೆ ಒಳಗಡೆಯಿಂದನೇ ತೋರಿಸ್ತೀನಿ, ಹೊರಗಡೆಯಿಂದ ತೋರಿಸಿದ್ರೆ ನಿಮಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಈ ಶೋಲ್ಡರ್ ಇರುತ್ತಲ್ಲ, ಈ ಶೋಲ್ಡರ್ನ ಫೋಲ್ಡ್ ಮಾಡಿದೆ ನಾನು. ಫೋಲ್ಡ್ ಮಾಡಿ ಈ ದೊಡ್ಡ ಟಕ್ಸ್ ಇರುತ್ತಲ್ಲ, ಈ ಟಕ್ಸ್ ಕಡೆ ಈ ಮೂಲಿ ಇರುತ್ತೆ ನೋಡ್ರಿ, ಟಕ್ಸ್ ಹಿಡ್ದಿರ್ತಾರಲ್ಲ, ಇದು ಈ ಟಕ್ಸ್ ಹಿಡ್ದಿರೋದು ಮೂಲಿ, ಈ ಮೂಲಿವರೆಗೂ ಹಿಂಗ್ ಮಡಿಚಿ ಹಿಂಗ್ ಇಟ್ಕೊಂಡೆ. ಒಂದ್ ಸ್ವಲ್ಪ ಲೈಟ್ ಆಗಿ ಜಗ್ಬೇಕು. ಇಲ್ಲಿ ಇವಾಗ ಇದು 1/2 ಇಂಚು ಮೇಲಿದೆಲ್ಲ ಶೋಲ್ಡರ್ದು, ಅದನ್ನ ಬಿಟ್ಟು ಕೆಳಗಡೆ ಮಾರ್ಕ್ ಮಾಡ್ಕೋಬೇಕು. ಅದು ಕೂಡ ಈ 2 ಶೋಲ್ಡರ್ ಮಧ್ಯದಲ್ಲಿ. ಈ 2 ಶೋಲ್ಡರ್ ಮಧ್ಯದಲ್ಲಿ ಮಿಡಿಲ್ ಟಕ್ಸ್ ನ ಎಡ್ಜ್ ಪಾಯಿಂಟ್ ವರೆಗೂ ಟಕ್ಸ್ ಹಿಡಿದಿರ್ತಾರಲ್ಲ, ಆ ಲಾಸ್ಟ್ ಪಾಯಿಂಟ್ ಇರ್ತದಲ್ಲ, ದಾರ ಬಿಟ್ಟಿರ್ತಾರಲ್ಲ ಒಂದ್ ಸ್ವಲ್ಪ, ಅಲ್ಲಿವರೆಗೂ ಇಟ್ಕೊಂಡು ಜಗ್ ಇಟ್ಕೊಂಡ್ವಿ. ಅದಾದ್ಮೇಲೆ ಇವಾಗ ಈ ಟಕ್ಸ್ ಎಷ್ಟು ಉದ್ದ ಇದೆ ಅನ್ನೋದನ್ನ ಹಿಂಗ್ ಮಾಡ್ಕೋಬೇಕು. ಈ ಬಟ್ಟಿನ ಅನ್ಕೋಬೇಕು. ಅನ್ಕೊಂಡು ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿದೆ ಅನ್ನೋದು ಹೇಳಿ, ಈ ಮಾರ್ಕ್ ಇರುತ್ತಲ್ಲ, ಈ ಮಾರ್ಕ್ ಇಂದ ಕೆಳಗಡೆ ಈ ಮಾರ್ಕ್ ಲೈನ್ ಮಾಡ್ತೀನಿ ನಿಮ್ಗೆ, ಅಂದ್ರೆ ಗೊತ್ತಾಗ್ತದೆ. ಈ ಮಾರ್ಕ್ ಮಾಡಿದೆ ಇಲ್ಲಿವರೆಗೂ ಟೋಟಲ್ ಆಗಿ ನಾವು ಟಕ್ಸ್ ಎಡ್ಜ್ ಇರುತ್ತಲ್ಲ ಅಲ್ಲಿವರೆಗೂ ತಗೊಂಡ್ವಿ. ಇವಾಗ ಟಕ್ಸ್ ಎಷ್ಟಿದೆ ಅನ್ನೋದನ್ನ ತಗೋಬೇಕು. ಈ ಟಕ್ಸ್ ಇಲ್ಲಿಂದ ಇಲ್ಲಿವರೆಗೂ ಇದು ಒಂದ್ ಸ್ವಲ್ಪ ಇದೇ ನಿಮಗೆ ಕನ್ಫ್ಯೂಷನ್ ಆಗೋದು. ಇದನ್ನ ನಾನು ಇನ್ನೂ ಒಂದ್ ಸ್ವಲ್ಪ ಹೇಳ್ತೀನಿ ನಿಮಗೆ. ಈ ಶೋಲ್ಡರ್ ಪಟ್ಟಿಯಿಂದ ಇಟ್ಕೊಂಡು ಈ ದೊಡ್ಡ ಟಕ್ಸು, ಇದು ಎಡ್ಜ್ ಪಾಯಿಂಟ್ ಇದೆ ನೋಡ್ರಿ, ಈ ಎಡ್ಜ್ ಪಾಯಿಂಟ್ ವರೆಗೂ ಫಸ್ಟ್ ಇಲ್ಲಿ 1/2 ಇಂಚ್ ಬಿಟ್ಟು, ಯಾಕಂದ್ರೆ ಇಲ್ಲಿ 1/2 ಇಂಚ್ ಇದನ್ನ ಕೂಡ ನಾವು ಫೋಲ್ಡ್ ಮಾಡಿದೀವಿ, ಅದಕ್ಕೆ ಈ 1/2 ಇಂಚ್ ಬಿಟ್ಟು ಮೇಲೆಯಿಂದ ಕೆಳಗಡೆವರೆಗೂ ಫಸ್ಟ್ ನಾವು ಮಾರ್ಕ್ ಮಾಡ್ಕೊಂಡ್ವಿ. ಮಾರ್ಕ್ ಮಾಡ್ಕೊಂಡು ಅದಕ್ಕೊಂದು ಲೈನ್ ಹಾಕೊಂಡೆ. ಲೈನ್ ಹಾಕೊಂಡಾದ್ಮೇಲೆ ಈ ಎಡ್ಜ್ ಪಾಯಿಂಟ್ ಇಂದ ಈ ಕೆಳಗಡೆವರೆಗೂ ಟಕ್ಸ್ ಎಷ್ಟು ಉದ್ದ ಐತಿ ಅಂತಂದು ಇದನ್ನ ಅಳತಿ ತಗೊಂಡೆ. ಅಳತಿ ತಗೋಬೇಕಂದ್ರೆ ಈ ಮೇಲೆ ಮಾರ್ಕ್ ಮಾಡಿರೋ ಲೈನ್ ಇಂದ ಕೆಳಗಡೆವರೆಗೂ ಎಷ್ಟೈತೆ ಅನ್ನೋದು ಮಾರ್ಕ್ ಮಾಡ್ಕೊಂಡೆ. ಇವಾಗ ಏನಾಯ್ತು, ನಮಗೆ ಇಲ್ಲಿಂದ ಇಲ್ಲಿವರೆಗೂ ನಮಗೆ ಎಕ್ಸಾಕ್ಟ್ ಆಗಿ ಎಷ್ಟೈತೆ ಅನ್ನೋದು ನಮಗೆ ಇದು ಅಳತಿ ಸಿಕ್ತು. ಆಯ್ತು, ಇವಾಗ ಈ ಕ್ರಾಸ್ ಬೆಲ್ಟ್ ಇದೆ ಅಲ್ಲ, ಈ ಕ್ರಾಸ್ ಬೆಲ್ಟ್ ಹಚ್ಚಾಕ್ ನಮಗೆ ಇಲ್ಲಿ 1/2 ಇಂಚ್ ಬಟ್ಟೆ ಬೇಕು. ಈ 1/2 ಇಂಚ್ ಬಟ್ಟೆಗೋಸ್ಕರ ಒಂದ್ 1/2 ಇಂಚಿಗೆ ಹಿಂಗ 1/2 ಇಂಚಿಗೆ ಮಾರ್ಕ್ ಮಾಡ್ಕೊಂಡೆ. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಏನ್ ಮಾಡ್ಬೇಕು, ಇದು ಶೋಲ್ಡರ್ ಐತಲ್ಲ, ಈ ಶೋಲ್ಡರ್ ಮಧ್ಯದಲ್ಲಿ ಸ್ಕೇಲಿಂಗ್ ಇಡ್ಬೇಕು. ಸ್ಕೇಲಿಂಗ್ ಇಟ್ಟು ಇಲ್ಲಿ ಲೈನ್ ಹಾಕೋಬೇಕು. ಲೈನ್ ಹಾಕೊಂಡಾದ್ಮೇಲೆ ಮತ್ತೆ ಈ ದೊಡ್ಡ ಟಕ್ಸ್ ಇದೆ, ಇವಾಗ ಈ ದೊಡ್ಡ ಟಕ್ಸ್ ಇದೆ, ಸ್ವಲ್ಪ ಲೇಟ್ ಆಗ್ತೈತಿ. ಈ ದೊಡ್ಡ ಟಕ್ಸ್ ಐತಲ್ಲ, ಈ ಟಕ್ಸ್ ಎಷ್ಟಿದೆ ಅಂತ ಹೇಳಿ ಅಳತಿ ತಗೋಬೇಕು. ಇದು ಮಿನಿಮಮ್ 1 ಇಂಚ್ ಆದ್ರೂ ಇರ್ಬೇಕು. ಇದರಲ್ಲಿ 3/4 ಇಂಚ್ ಅಷ್ಟೇ ಬರ್ತಾ ಇದೆ. ಹಂಗಾಗಿ ಇವಾಗ ನಾನು 1 ಇಂಚಿಗೆ ಮಾರ್ಕ್ ಮಾಡ್ತೇನೆ. 3/4 ಇಂಚ್ ಅಂದ್ರೆ ಸಣ್ಣ ಮಕ್ಕಳಿಗೆ ಹೊಲಿತೀವಲ್ಲ, ಅವಾಗ 3/4 ಇಂಚ್ ಅದು ಬರ್ತೈತಿ. ಈ ಕಡೆ 1 ಇಂಚು, ಈ ಕಡೆ 1 ಇಂಚು ಮಾರ್ಕ್ ಮಾಡಿದೆ. ಇವಾಗ ಇದನ್ನ ಈ ತರ ಮಾರ್ಕ್ ಮಾಡ್ಕೋಬೇಕು. ಸ್ಕೇಲ್ ಇಂದ ಲೈನ್ ಹಾಕೋಬೇಕು ಹಿಂಗೆ. ಇದು ಆಯ್ತು, ಇದು ಮಿಡಿಲ್ ಟಕ್ಸ್ ಆಯ್ತು. ಮತ್ತೆ ಇಲ್ಲಿ ಮಾರ್ಕ್ ಮಾಡಿದೀವಲ್ಲ, ನೆಕ್ಕಿಂಗ್ ಕೆಳಗಡೆ ಟಕ್ಸ್ ಇರುತ್ತಲ್ಲ, ಆ ಟಕ್ಸ್ ಇಂದು ಅಳತಿ ಉಕ್ಸ್ ಪಟ್ಟಿ ಸೈಡ್ ತಗೋಬೇಕು.
ಇಲ್ಲಿದೆ ನೋಡ್ರಿ ಟಕ್ಸ್, ಇದು ಉಕ್ಸ್ ಪಟ್ಟಿ ಸೈಡ್ ಇಂದ ಟಕ್ಸು. ಈ ಟಕ್ಸು ಈ ಉಕ್ಸ್ ಪಟ್ಟಿ ಕಡೆಯಿಂದ ಇಲ್ಲಿಂದ ಎಷ್ಟವರೆಗೂ ಎಷ್ಟೈತೆ ಅಂತ ನೋಡ್ಕೋಬೇಕು. ಇದು 2 ಇಂಚು ಬರ್ತಾ ಇದೆ. ಈ 2 ಇಂಚಿಗೆ ಇಲ್ಲೊಂದು ಮಾರ್ಕ್. ಇದನ್ನೊಂದ್ ಸ್ವಲ್ಪ ಫ್ರಂಟ್ ಪಾರ್ಟ್ ನೀವು ಜಾಸ್ತಿ ನೋಡ್ರಿ, ಯಾಕಂದ್ರೆ ಇದೇ ಒಂದ್ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗೋದು. ಇದನ್ನ ನೀವು ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ನೀವು ಮುಂದೆ ಕಟಿಂಗ್ ಎಲ್ಲ ಬಹಳ ಈಸಿ ಆಗ್ತವೆ. ಇದೇ ನಿಮಗೆ ಒಂದ್ ಸ್ವಲ್ಪ ನನಗೇನೋ ಪ್ರಾಬ್ಲಮ್ ಬರೋದು ಅಂತ ಅನಿಸ್ತೈತಿ. ಹಂಗಾಗಿ ಇದನ್ನ ನಾನು ಜಾಸ್ತಿ 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 ತಿಳಿಸ್ತಾ ಇದ್ದೀನಿ. ಇದೊಂದ್ ಸ್ವಲ್ಪ ಕ್ಲಿಯರ್ ಆಗಿ ನೋಡ್ಕೊಂಡ್ಬಿಡ್ರಿ. ನೆಕ್ಸ್ಟ್ ಇಂದು ನೀವು ಕಲಿಯೋದು ಇನ್ನ ಈಸಿ ಆಗುತ್ತೆ. ಯಾಕಂದ್ರೆ ಇದನ್ನ ಬೇಸಿಕ್ ಕರೆಕ್ಟ್ ಆಗಿ ಕಲ್ತ್ ಬಿಟ್ರೆ ಅಡ್ವಾನ್ಸ್ ಎಷ್ಟು ಬೇಕಾದ್ರೂ ಅಡ್ವಾನ್ಸ್ ಇರ್ಲಿ, ಆರಾಮಾಗಿ ಈಸಿಯಾಗಿ ಆಗುತ್ತೆ. ಇದು ಆಯ್ತು. ಇವಾಗ ಉಕ್ಸ್ ಪಟ್ಟಿ ಸೈಡ್ ಟಕ್ಸ್ ಆಯ್ತು. ಇವಾಗ ಈ ಇದನ್ನ ತೋಳು ಹಚ್ಚಿರ್ತೇವಲ್ಲ, ತೋಳಿನ ಸೈಡ್ ಟಕ್ಸ್ ಇರುತ್ತೆ ನೋಡ್ರಿ. ಈ ತೋಳಿನ ಸೈಡ್ ಟಕ್ಸ್ ಇರುತ್ತಲ್ಲ, ಅದನ್ನ ಅಳತಿ ತಗೋಬೇಕು. ಹೆಂಗಂದ್ರೆ ಇದು ಮಿಡಿಲ್ ಟಕ್ಸ್ ಇರುತ್ತಲ್ಲ, ದೊಡ್ಡ ಟಕ್ಸ್, ಈ ಟಕ್ಸ್ ಇಂದ ಈ ಟಕ್ಸ್ ವರೆಗೂ ಇದ್ರ ಮಧ್ಯ ಎಷ್ಟು ಗ್ಯಾಪ್ ಇದೆ ಅಂತ ತಗೋಬೇಕು. ಇಲ್ಲಿಂದ ಇಲ್ಲಿವರೆಗೂ ಅಂದ್ರೆ ಇದು 1.5 ಇಂಚ್ ಗ್ಯಾಪ್ ಬರ್ತಾ ಇದೆ. ಆಲ್ಮೋಸ್ಟ್ 2 ಇಂಚು 2.5 ಇಂಚು ಗ್ಯಾಪ್ ಬರುತ್ತೆ. 1.5 ಇಂಚ್ ಅಂದ್ರೆ ಚಿಕ್ಕ ಮಕ್ಕಳಿಗೆ ಬರುತ್ತೆ. ಬಟ್ ಕೆಲವೊಬ್ರು ಹೊಲ್ದಿರ್ತಾರಲ್ಲ, ಕೆಲವೊಬ್ರು ಹೊಲ್ದಿದ್ರಲ್ಲಿ ಹಂಗೆ ಹೆಚ್ಚು ಕಡಿಮೆ ಮಾಡಿರ್ತಾರೆ. ಇವಾಗ ನಾನು 2 ಇಂಚಿಗೆ ಮಾರ್ಕ್ ಮಾಡ್ಕೊಂತೇನೆ. ಈ 2 ಇಂಚಿಗೆ ಇದು ಇವಾಗ ನಾವು ತೋಳು ಹಚ್ತೇವಲ್ಲ, ತೋಳಿನ ಸೈಡ್ ಇಂದು ಟಕ್ಸಿನ್ ಮಾರ್ಕ್. ಈ ಟಕ್ಸಿನ್ ಮಾರ್ಕ್ ಹೆಂಗ್ ಮಾಡ್ಬೇಕಂದ್ರೆ, ಇದು ಇದೆ ಅಲ್ವಾ ಮೂಲಿ, ದೊಡ್ಡ ಟಕ್ಸಿನ್ ಮಾರ್ಕ್ ಮಾಡಿದೆ ನೋಡ್ರಿ. ಈ ಮೂಲಿ ಇದೆಲ್ಲ, ಈ ಮೂಲಿಗೆ ಈ ತರ ಸ್ಕೇಲ್ ಇಟ್ರೆ ಎಕ್ಸಾಕ್ಟ್ ಆಗಿ ಈ ಮೂಲಿಗೆ ಬರುತ್ತೆ. ಎಲ್ಲಿ ಅಂದ್ರೆ ಹಾರ್ಮೋಲ್ದು ರೌಂಡಿಂಗ್ ಇರುತ್ತಲ್ಲ, ತೋಳು ಹಚ್ಚುದು ಇದು ಇರುತ್ತಲ್ಲ ಪ್ಲೇಸು, ಆ ಮೂಲಿಗೆ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಹಿಂಗ್ ಬರುತ್ತೆ. 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಇಲ್ಲಿಗೆ ಇದು ಲೈನ್ ಹಾಕೊಂಡ್ವಿ. ಇವಾಗ ಇದು ನೆಕ್ ಸೈಡ್ ಆಯ್ತು, ಮಿಡಿಲ್ ಟಕ್ಸ್ ಆಯ್ತು, ಹಾರ್ಮೋನ್ಸ್ ರೌಂಡಿಂಗ್ ಸೈಡ್ ಅಂತಂದ್ರೆ, ಇಲ್ಲಾಂದ್ರೆ ಸ್ಲೀವ್ಸ್ ಅಟ್ಯಾಚ್ ಮಾಡ್ತೇವಲ್ಲ, ತೋಳು ಹಚ್ತೇವಲ್ಲ, ಆ ಕಡೆ ಸೈಡ್ ಇಂದ ಆದ್ರೂ ಟಕ್ಸ್ ಅನ್ಕೊಡ್ರಿ. ಇದು 3 ಟಕ್ಸ್ ಆಯ್ತು. ಇವಾಗ ಈ ಕಡೆ ಸೈಡ್ ಫಿಟ್ಟಿಂಗ್ ಸೈಡ್ ಟಕ್ಸ್, ಇದು ಇಲ್ಲಿ ಹೊಲಿಗೆ ಹಾಕಿರ್ತಾರಲ್ಲ, ಈ ಸೈಡ್ ಫಿಟ್ಟಿಂಗ್ ಸೈಡ್ ಟಕ್ಸ್ ನ ಮತ್ತೆ ಅದೇ ಸೇಮು ಈ ದೊಡ್ಡ ಟಕ್ಸ್ ಇರುತ್ತಲ್ಲ, ದೊಡ್ಡ ಟಕ್ಸ್ ಇಂದ ಇಲ್ಲಿವರೆಗೂ ಎಷ್ಟಿದೆ ಲೆಂತ್ ಅಂತ ನೋಡ್ಕೋಬೇಕು. ಈ ತರ ನೋಡ್ಕೋಬೇಕು. ನೋಡ್ಕೊಂಡಾಗ ಇದು ಕೂಡ ಎಷ್ಟಂದ್ರೆ 1.5 ಇಂಚು 2 ಇಂಚು ಅಲ್ಲಿವರೆಗೂ ಗ್ಯಾಪ್ ಇರುತ್ತೆ. ಇದರಲ್ಲಿ ಬಹಳ ಕಡಿಮೆ ಇದೆ. ಇವಾಗ ನಾನು ಇದನ್ನ 1.5 ಇಂಚ್ ಗ್ಯಾಪ್ಗೆ ಮಾರ್ಕ್ ಮಾಡ್ಕೊಂತೀನಿ. ಇದು ಹೆಂಗ್ ಬರ್ಬೇಕಂತ ಟಕ್ಸು ಈ ಮೇಲೆ ಇರುತ್ತಲ್ಲ, ಮೇಲೆಯಿಂದ ಕೆಳಗಡೆವರೆಗೂ ಇದು ಬಂದಿರುತ್ತಲ್ಲ, ಫಿಟ್ಟಿಂಗ್ ಸೈಡ್ ಫಿಟ್ಟಿಂಗ್ ಬಂದಿರುತ್ತಲ್ಲ, ಇದ್ರ ಮಧ್ಯೆ ನಮಗೆ ಈ ಟಕ್ಸ್ ಬರ್ಬೇಕು. ಮೇಲೇನೂ ಅಲ್ಲ ಕೆಳಗಡೆನೂ ಅಲ್ಲ, ಇದ್ರ ಮಧ್ಯೆ ಈ ಟಕ್ಸ್ ಮಾರ್ಕ್ ಬರ್ಬೇಕು. ಇದು ಒಂದು ಟಕ್ಸು, ಇದು ದೊಡ್ಡ ಟಕ್ಸು, ಇದು ಸೈಡ್ ಫಿಟ್ಟಿಂಗ್ ಸೈಡ್ ಟಕ್ಸು, ಇದು ಹಾರ್ಮೋಲ್ ರೌಂಡಿಂಗ್ ಸೈಡ್ ಟಕ್ಸು. 4 ಟಕ್ಸ್ ಆಯ್ತು. ಇದು ಕಂಪ್ಲೀಟ್ ಆಗಿ 4 ಟಕ್ಸ್ ಕಂಪ್ಲೀಟ್ ಆಯ್ತು. ಇವಾಗ ಇಲ್ಲಿ ನಾವು ಕರೆಕ್ಟ್ ಆಗಿ ಈ ಟಕ್ಸ್ ಇಂದ ಮಾರ್ಕ್ ಮಾಡ್ಕೊಂಡ್ವಿ, ಮತ್ತೆ ಕ್ರಾಸ್ ಬ್ರೇಡ್ ಮಾರ್ಕ್ ಮಾಡ್ಕೊಂಡಿದ್ವಿ. ಇಲ್ಲಿಂದ 1 ಇಂಚ್ ಕೆಳಗಡೆ ಇಳಿಸ್ಬೇಕು ನಾವು ಅನ್ನೋದನ್ನ ನಾನು ಹೇಳ್ಕೊಟ್ಟಿದ್ದೆ. ಇದನ್ನೊಂದು ಕನ್ಫ್ಯೂಷನ್ ಅರ್ಥ ಮಾಡ್ಕೊಡ್ರಿ. ಇಲ್ಲಿಂದ ಮೇಲ್ಗಡೆ ಅಲ್ಲ, ಇದ್ರ ಮೇಲ್ಗಡೆ 1 ಇಂಚ್ ಅಲ್ಲ, ಈ ಲೈನ್ ಇಂದ ಕೆಳಗಡೆ 1 ಇಂಚು. ಇದು ಇವಾಗ ಈ ಲೈನ್ ಇಲ್ಲಿಂದ 1 ಇಂಚ್ ಕೆಳಗಡೆ, ಇದ್ರ ಮೇಲ್ಗಡೆ ಹಿಂಗಲ್ಲ, ಇದ್ರ ಕೆಳಗಡೆ 1 ಇಂಚ್. ಇದು ಯಾಕೆ 1 ಇಂಚ್ ಅಂದ್ರೆ, ಈ ಟಕ್ಸ್ ಹಿಡಿಬೇಕಲ್ಲ ನಾವು, ಈ ಕಡೆ 1/4 ಇಂಚು, ಈ ಕಡೆ 1/4 ಇಂಚು, ಈ ತರ ಟಕ್ಸ್ ಹಿಡಿತೀವಿ. ಮತ್ತೆ ಇಲ್ಲಿ ಕ್ರಾಸ್ ಬ್ರೇಡ್ ಅಟ್ಯಾಚ್ ಮಾಡ್ಬೇಕಲ್ಲ, ಇದು 1/4 ಇಂಚು, ಇದು 1/4 ಇಂಚು ಕೆಳಗಡೆ, ಒಟ್ಟೆ ಟೋಟಲ್ ಆಗಿ 1/2 ಇಂಚು. ಇದಕ್ಕ 1/2 ಇಂಚು, ಇದಕ್ಕ 1/2 ಇಂಚು ಸೇರಿ ಇದು 1 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡ್ವಿ. ಇವಾಗ ಇದನ್ನ ಎಲ್ಲಿ ಜಾಯಿಂಟ್ ಮಾಡ್ಬೇಕಂದ್ರೆ, ಈ ಲಾಸ್ಟ್ ಎಡ್ಜ್ ಪಾಯಿಂಟ್ ಇರ್ತೈತಲ್ಲ, ದೊಡ್ಡ ಟಕ್ಸ್ ಇಂದು ಮಿಡಿಲ್ ಟಕ್ಸ್ ಇಂದು ಮಾರ್ಕ್ ಮಾಡಿರ್ತೀವಿ, ಎಡ್ಜ್ ಪಾಯಿಂಟ್ ಇರ್ತೈತಿ. ಈ ಎಡ್ಜ್ ಪಾಯಿಂಟ್ ಗೆ ಇದನ್ನ ಹಿಂಗ್ ಸ್ಕೇಲ್ ಇಟ್ಟು 1 ಇಂಚ್ ಎಕ್ಸ್ಟ್ರಾ ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ರೆ ಅದನ್ನ ಹಿಂಗ್ ಜೋಡಿಸ್ಬೇಕು.
ಆಯ್ತು. ಇವಾಗ ಈ ಕಡೆಯಿಂದ ಹೆಂಗ್ ಅಳತಿ ತಗೋಬೇಕು ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಈ ಕಡೆ ಕ್ರಾಸ್ ಬೆಲ್ಟ್ ಇಂದು ಅಳತಿ ಇದೇ ಸೇಮ್. ಮತ್ತೆ ಈ ಕಡೆ ಸೈಡ್ ಇಂದ ನಾವು ಇದನ್ನ ತಗೊಂಡಿದ್ವಲ್ಲ, ಹಾರ್ಮೋನ್ ರೌಂಡಿಂಗ್ ಎಷ್ಟು ಬರ್ತೈತೆ ಅಂತ ಈ ಕಡೆ ಸೈಡ್ ಇಂದ ಅಳತಿ ತಗೊಂಡಿದ್ವಿ. ಅದೇ ತರನೇ ಇದನ್ನ ಹಿಂಗ್ ಫೋಲ್ಡ್ ಮಾಡ್ಕೋಬೇಕು. ಇಲ್ಲಿಂದ ಹಿಂಗ್ ಜಗ್ ಹಿಡ್ಕೋಬೇಕು. ಇಲ್ಲಿ ಮೇಲ್ಗಡೆ ನಾವೀಗ ಅರ್ಧ ಇಂಚ್ ಮೇಲ್ಗಡೆ ಮಾರ್ಕ್ ಮಾಡ್ಕೊಂಡಿವಲ್ಲ, ಇದನ್ನ ಹಾರ್ಮೋನ್ ರೌಂಡಿಂಗ್ ಫಸ್ಟ್ ಒಂದ್ ಮಾರ್ಕ್ ಬಂತು. ಒಂದ್ ಮಾರ್ಕ್ ಆದ್ಮೇಲೆ ಅರ್ಧ ಇಂಚ್ ಮೇಲ್ಗಡೆ ಮಾರ್ಕ್ ಮಾಡ್ಕೊಂಡಿದ್ವಿ. ಇವಾಗ ನೀವು ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊಂತೀವಿ ಅಂದ್ರೆ ಹೇಳ್ತಿರೋದು ನಾನು, ಇಲ್ಲಿ ಮೇಲ್ಗಡೆ ಮಾರ್ಕ್ ಇಂದ ಇಲ್ಲಿವರೆಗೂ ಮಾರ್ಕ್ ಮಾಡ್ಕೊಂತೀನಿ ಅಂದ್ರೆ ಇಲ್ಲಿಗೆ ಬಂತು ನಮ್ದು ಟಕ್ಸ್ ಮಾರ್ಕ್. ಮತ್ತೆ ಇಲ್ಲಿಗೆ ನಮಗೆ ಉದ್ದ ಬಂತು. ಅರ್ಥ ಆಗ್ತಿದೆನಾ? ಇನ್ನೊಂದ್ಸತಿ ಹೇಳ್ತೀನಿ. ಈ ಕಡೆಯಿಂದ ನೀವು ಬ್ಲೌಸ್ ನಲ್ಲಿನೇ ಟಕ್ಸ್ ಮೆಜರ್ಮೆಂಟ್ ಕ್ರಾಸ್ ಬೆಲ್ಟ್ ಮೆಜರ್ಮೆಂಟ್ ತಗೊಂತೀನಿ ಅಂದ್ರೆ ಈ ಮೂಲೆಯಿಂದ ಇದು ಶೋಲ್ಡರ್ದು ಜಾಯಿಂಟ್ ಮಾಡಿರ್ತಾರಲ್ಲ, ಇಲ್ಲಿಂದ ಇಟ್ಕೊಂಡು ಈ ಕೆಳಗಡೆವರೆಗೂ, ಇಲ್ಲಿ ಒಂದ್ ವೇಳೆ ಇಲ್ಲಿ ಅರ್ಧ ಇಂಚ್ ಮೇಲೆ ಕಟ್ ಮಾಡಿರ್ತೀರಿ ನೀವು, ಹಿಂದ್ಗಡೆ ಕಟ್ ಮಾಡುವಾಗ ಆರ್ಮೋಲ್ ರೌಂಡಿಂಗ್ದು ಅರ್ಧ ಇಂಚ್ ಮೇಲ್ಗಡೆ ಕಟ್ ಮಾಡಿರ್ತೀವಿ. ಈ ಅರ್ಧ ಇಂಚ್ ಮೇಲ್ಗಡೆಯಿಂದ ಹಿಂಗ್ ಮಾರ್ಕ್ ಹಾಕ್ತೀನಿ ಅಂದ್ರೆ ಇಲ್ಲಿಗೆ ಬಂತು ಕ್ರಾಸ್ ಬೆಲ್ಟ್. ಇಲ್ಲಿಂದ ಇಲ್ಲಿ ಕೆಳಗಡೆ ಮಾರ್ಕ್ ಹಾಕಿದ್ವಿ. ಆಯ್ತು. ಇವಾಗ ನಮಗೆ ಇಲ್ಲಿಗೆ ಬಂತು ಕ್ರಾಸ್ ಬೆಲ್ಟ್ ಇಲ್ಲಿಗೆ ಬಂತು. ಇವಾಗ ಇಲ್ಲಿಂದ ನಾವು 1.5 ಇಂಚು ಎಕ್ಸ್ಟ್ರಾ ಕೆಳಗಡೆ ಮಾರ್ಕ್ ಮಾಡ್ಕೋಬೇಕು. ಯಾವಾಗಂದ್ರೆ ಇಲ್ಲಿ ಅರ್ಧ ಇಂಚ್ ಬಿಟ್ಟು ನೀವು ಮಾರ್ಕ್ ಮಾಡ್ಕೊಂತೀರಿ ಅಂದ್ರೆ ಇಲ್ಲಿ ಅರ್ಧ ಇಂಚು, ಇದು ಅರ್ಧ ಇಂಚು ನಮಗೆ ಏನಕ್ಕಂದ್ರೆ ಇದು ಅರ್ಧ ಇಂಚು. ಯಾಕಂದ್ರೆ ಈ ಅರ್ಧ ಇಂಚ್ ಬಿಟ್ಟು ಮೇಲೆ ನಾವು ಮಾರ್ಕ್ ಮಾಡ್ಕೊಂಡಿವಿ ಹಿಂದ್ಗಡೆ ಕಟ್ ಮಾಡುವಾಗ. ಇದು ಹಿಂದಿನ ಭಾಗ ಮಾರ್ಕ್ ಬಂದಿರೋದು ಇಲ್ಲೇ, ಇದ್ರ ಮೇಲೆ ಅರ್ಧ ಇಂಚ್ ಮಾರ್ಕ್ ಮಾಡಿ ನಾವು ಕಟ್ ಮಾಡಿದೀವಿ. ಅರ್ಥ ಆಗ್ತಿದೆನಾ? ಇಲ್ಲಿಂದ ನಾವು ಮಾರ್ಕ್ ತಗೊಂತೀವಿ ಅಂದ್ರೆ ಇದ್ರ ಕೆಳಗಡೆ 1 ಇಂಚ್ ಎಕ್ಸ್ಟ್ರಾ ತಗೋಬೇಕು. 1 ಇಂಚು ಎಕ್ಸ್ಟ್ರಾ ಹಿಂಗ. ಇಲ್ಲ ಇಲ್ಲಿಂದ ಮಾರ್ಕ್ ತಗೊಂತ ಇದ್ವಿ ಅಂದ್ರೆ ಈ ಮಾರ್ಕ್ ಇದೆಯಲ್ಲ, ಈ ಮಾರ್ಕ್ ಇಂದ ಮೇಲ್ಗಡೆ ಡೈರೆಕ್ಟ್ ಆಗಿ ತಗೊಂತೀನಿ ಅಂದ್ರೆ 1.5 ಇಂಚು ಇಲ್ಲಿಂದ ಎಕ್ಸ್ಟ್ರಾ ತಗೋಬೇಕು. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇದ್ರಲ್ಲಿ ಏನಾದ್ರು ಕನ್ಫ್ಯೂಷನ್ ಇದ್ರೆ ಹೇಳ್ರಿ, ನಾನು ಮತ್ತೆ ಕ್ಲಾಸ್ ನಲ್ಲಿ ತಿಳಿಸ್ತೀನಿ. ಈ 1.5 ಇಂಚ್ ಎಕ್ಸ್ಟ್ರಾ ಮಾರ್ಕ್ ತಗೊಂಡ್ರಲ್ಲ, ಅಲ್ಲಿಂದ ಈ ಮೂಲಿ ಇರುತ್ತಲ್ಲ, ಮಿಡಿಲ್ ಟಕ್ಸ್ದು ಮೂಲಿ ಇರುತ್ತೆ, ಈ ಮೂಲಿಗೆ ಇದನ್ನ ಮಾರ್ಕ್ ಮಾಡ್ಕೋಬೇಕು. ಆಮೇಲೆ ಇದು ಇನ್ನೊಂದು ನಾನು ಹೇಳ್ತೀನಿ, ಇದು ನಂದು ಸ್ಟ್ರೇಟ್ ಬಂದಿದೆ. ಕ್ರಾಸ್ ಬೆಲ್ಟ್ ಈ ಕಡೆ ಸೈಡ್ ಇಂದ ಲೈನ್ ಸ್ಟ್ರೇಟ್ ಬಂದಿದೆ. ಕೆಲವೊಬ್ರದ್ದು ಹಿಂಗ ಕ್ರಾಸ್ ಬರುತ್ತೆ. ಇದ್ರದ್ದು ಯಾವ್ದು ಮೆಜರ್ಮೆಂಟ್ ಯಾವ ತರ ಬರ್ತೈತಿ ಅನ್ನೋದ್ರ ಮೇಲೆ ಡಿಸೈಡ್ ಆಗ್ತೈತಿ. ಕೆಲವೊಬ್ರದ್ದು ಈ ಕಡೆ ಹೆಂಗ್ ಕ್ರಾಸ್ ಬಂದಿದೆನೋ ಈ ಕಡೆ ಹಂಗ ಕ್ರಾಸ್ ಬರುತ್ತೆ. ಕೆಲವೊಬ್ರದ್ದು ಸ್ಟ್ರೇಟ್ ಬರುತ್ತೆ. ಇವಾಗ ನಾನ್ ಕಟ್ ಮಾಡಿದ್ರಲ್ಲಿ ಇದು ಸ್ಟ್ರೇಟ್ ಬಂದಿದೆ. ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದು ಹೆಂಗ್ ಬಂದಿರುತ್ತೆ ನಾವು ಹಂಗ್ ತಗೊಂಡ್ ಹೊಲ್ದ್ರೆ ಸಾಕು. ಆಯ್ತು, ಇಲ್ಲಿ ಇದೆಲ್ಲ ಮಾರ್ಕಿಂಗ್ಸ್ ಆಯ್ತು. ಇವಾಗ ಫ್ರಂಟ್ದು ಶೇಪ್ ತೆಗಿಬೇಕು. ಮುಂದಿನ ಭಾಗದ್ದು ಶೇಪ್ ತೆಗಿಬೇಕಂದ್ರೆ ಇದು ಮಿಡಿಲ್ ಪಾಯಿಂಟ್ ಇರುತ್ತೆ ನೋಡ್ರಿ. ಇಲ್ಲಿ ಈ ರೌಂಡ್ ಹಿಂಗ್ ಬಂದಿರುತ್ತಲ್ಲ, ಮಿಡಿಲ್ ಪಾಯಿಂಟ್ ಇರುತ್ತಲ್ಲ, ಈ ಮಿಡಿಲ್ ಪಾಯಿಂಟ್ ಇಂದ ಒಂದ್ ಅರ್ಧ ಇಂಚು ಒಳಗಡೆ ಹಿಂಗ್ ಶೇಪ್ ತಕೋಬೇಕು. ಇದು ಮುಂದಿನ ಭಾಗದ್ದು ಶೇಪ್. ಇಲ್ಲಿಗೆ ಇಷ್ಟ ಆದ್ರೆ ಇದು ಕಂಪ್ಲೀಟ್ ಆಗಿ ಮುಗೀತು. ಇವಾಗ ಇದನ್ನ ಕಟ್ ಮಾಡೋದು. ಇವಾಗ ಇದನ್ನ ಕಟ್ ಮಾಡೋದು. ಇಲ್ಲಿ ಫ್ರಂಟ್ ಮುಂದಿಂದು ಭಾಗದ್ದು ಶೇಪ್ ತಗೋತಿರಲ್ಲ, ಕೆಳಗಡೆ ಮಾರ್ಕ್ ಮಾಡಿರ್ತಿರಲ್ಲ, ಆ ಶೇಪ್ ಇಂದು ಅಲ್ಲಿಗೆ ಕಟ್ ಮಾಡ್ಬೇಕು. ಇವಾಗ ನೆಕ್ ನೋಡ್ರಿ. ನೆಕ್ ಮಾರ್ಕ್ ಮಾಡಿರೋದು ಇಲ್ಲಿ ಮಾರ್ಕ್ ಮಾಡಿದೀನಿ ನಾನು.
ಕಟ್ ಮಾಡೋದು ಇದ್ರ ಒಳಗಡೆ ಮಾರ್ಕ್ ಮಾಡಿದಿರಲ್ಲ 1/4 ಇಂಚಿಗೆ ಕಟ್ ಮಾಡ್ಬೇಡ. ಇದು ಇಲ್ಲಿ ನಾನು ನೆಕ್ಕಿಂದು ಶೇಪ್ ಮಾರ್ಕ್ ಮಾಡಿದೆ, ಬಟ್ ಅದ್ರಕ್ಕಿಂತ 1/4 ಇಂಚ್ ಒಳಗಡೆ ನಾನು ಇನ್ನೊಂದು ಮಾರ್ಕ್ ಮಾಡ್ಕೊಂಡಿದ್ದೆ. ಇವಾಗ ನಾನು ಕಟ್ ಮಾಡ್ಬೇಕಾಗಿರೋದು 1/4 ಇಂಚ್ ಒಳಗಡೆ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಆ ಮಾರ್ಕಿನ ಮೇಲೆ ಕಟ್ ಮಾಡ್ತೀನಿ. ಯಾಕಂದ್ರೆ ಆ ಮಾರ್ಕ್ ಇಂದ ನಾವು ಹೊಲಿದ್ರೆ 1/4 ಇಂಚ್ ಬಟ್ಟೆ ನಮಗೆ ಒಳಗಡೆ ಹೊಲಿಯಕ್ ಹೋಗ್ತೈತಿ. ಅವಾಗ ನಮಗೆ ಎಕ್ಸಾಕ್ಟ್ ಆಗಿ ನಮ್ ನೆಕ್ ಶೇಪ್ ಏನಿತ್ತು ಆ ನೆಕ್ ಶೇಪ್ ಗೊತ್ತಾಗ್ತದೆ. ಮತ್ತೆ ಈ ಕಡೆ 1/4 ಇಂಚ್ ಬಿಟ್ಟಿದ್ವಲ್ಲ ಇದನ್ನು ಕಟ್ ಮಾಡಿ ತಕೊಂಡ್ಬಿಡೋಣ. ಇದು ಟೋಟಲ್ ಆಗಿ ಫ್ರಂಟ್ ಭಾಗ ಆಯ್ತು. ಇವಾಗ ಇದರಲ್ಲಿ ಈ ಮಾರ್ಕ್ ಒಂದೇ ಸೈಡ್ ಅದಾವ. ಇವಾಗ ಈ ಮಾರ್ಕು ಎಲ್ಲವೂ ಒಂದೇ ಸೈಡ್ ಅದಾವ, ಇನ್ನೊಂದ್ ಸೈಡ್ ಇರಂಗಿಲ್ಲ ಅಲ್ಲ. ಇನ್ನೊಂದ್ ಸೈಡ್ ನಮಗೆ ಹಿಡಿಯಕ್ ಗೊತ್ತಾಗಂಗಿಲ್ಲ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಈ ಮಾರ್ಕ್ಗಳು ಅದಾವಲ್ಲ ಈ ಮಾರ್ಕ್ಗಳ ಮೇಲೆ ಚೆನ್ನಾಗಿ ಈ ತರ ಇದರಿಂದ ತಿದ್ದುಕೋಬೇಕು ನೀಟಾಗಿ. ಎಷ್ಟು ಕರೆಕ್ಟ್ ಆಗಿ ಮಾರ್ಕ್ ಮಾಡಿದ್ವೋ ಅಷ್ಟು ತಿದ್ದುಕೋಬೇಕು. ತಿದ್ಕೊಂಡ್ವಾ? ಇದರಲ್ಲಿ 2 ಭಾಗ ಮಾಡ್ಕೋಬೇಕು. ಇದು ಕೆಳಗಿಂದ ಒಂದ್ ಭಾಗ, ಮೇಲೆದ ಒಂದ್ ಭಾಗ. ಇವಾಗ ಇದು ತೆಳ್ಳಗೈತೆ ಅಂದ್ರೆ ಈಗ ಆಲ್ರೆಡಿ ಮಾರ್ಕ್ ಇದ್ರ ಮೇಲೆ ಬಿದ್ದ್ಬಿಟ್ಟೈತಿ. ಬಟ್ ನಾವ್ ಹಿಂಗ್ ಉಲ್ಟಾ ಹಾಕ್ಬೇಕು, 2 ಹಿಂಗ್ ಸೇಮ್ ಹಿಂಗ್ ಬರ್ಬೇಕಲ್ಲ. ಇದನ್ನ ಏನ್ ಮಾಡ್ಬೇಕು, ಇದ್ರ ಮೇಲೆ ಹಿಂಗ್ ಹಾಕ್ಬೇಕು. ಹಾಕಿ ಹಿಂಗ ಸ್ವಲ್ಪ ತಟ್ಟಬೇಕು ಇದ್ರ ಮೇಲೆ. ತಟ್ಟಿದ್ರೆ ಈ ಕಡೆನು ಆ ಮಾರ್ಕ್ ಬೀಳ್ತೈತಿ. ಆ ಮಾರ್ಕ್ ಬಿದ್ಮೇಲೆ ಇವಾಗ ನಾವು ಇದನ್ನ ಹಿಂಗ್ ಹಾಕೊಂಡು ಹಿಂಗ್ ಹಾಕೊಂಡ್ವಿ. ಇವೆಲ್ಲ ನಾಚ್ ಹಾಕೋಬೇಕು. ಎಲ್ಲೆಲ್ಲಿ ನಾವು ಟಕ್ಸ್ ಹಿಡಿಬೇಕು ಅನ್ನೋದ ಈ ತರ ನಾಚ್ ಹಾಕೋಬೇಕು. ಫಸ್ಟ್ ಮಾರ್ಕ್ ಎಲ್ಲ ಅದ್ರ ಮೇಲೆ ಹಾಕೊಂಡ್ಬಿಟ್ಟಿವಿ. ಇವಾಗ ಇನ್ನೊಂದ್ ಟೈಮ್ ಒಂದ್ ಸ್ವಲ್ಪ ಲೈಟ್ ಆಗಿದ್ರು ಪರವಾಗಿಲ್ಲ, ಅದ್ರಲ್ಲಿ ಕಾಣಿಸ್ತಾವ ನಮಗೆ ಅಲ್ಲೇ ಹಿಡಿಬೇಕನ್ನೋದು. ಅದಾದ್ಮೇಲೆ ಈ ತರ ನಾಚ್ ಒಂದ್ ಹಾಕೊಂಡ್ಬಿಟ್ರೆ ಇನ್ನೊಂದ್ ಸ್ವಲ್ಪ ಈಸಿ ಆಗ್ತೈತಿ ಹಿಡಿಲಿಕ್ಕೆ. ಈ ಹಾರ್ಮೋನ್ ಶೇಪ್ ಅನ್ನೋದು ಹಿಂಗ್ ನೀಟಾಗಿ ಇಷ್ಟ ರೌಂಡ್ ಆಗಿ ಬರ್ಬೇಕಿದು ಶೇಪ್ ಅನ್ನೋದು. ಇದು ಫ್ರಂಟ್ ಪಾರ್ಟ್ ಇವಾಗ ಟಕ್ಸ್ ಇಂದ ಆಯ್ತು. ಇನ್ನ ಕ್ರಾಸ್ ಬೆಲ್ಟ್ ನೋಡೋಣ. ಕ್ರಾಸ್ ಬೆಲ್ಟ್ ಕಟ್ ಮಾಡಕ ಇದು ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಐತಿಲ್ ಬಟ್ಟೆ, ಇದನ್ನ ನೀಟಾಗಿ ಕಟ್ ಮಾಡಿ ತೆಗಿತೀನಿ ನಾನು. ಇಷ್ಟು ಕಟ್ ಮಾಡಿ ತೆಗೆದ್ವಿ. ಈ ಕಡೆನೂ ಅಷ್ಟೇ ಸ್ಟ್ರೇಟ್ ಆಗಿ ಕಟ್ ಮಾಡಿ ತಕೊಳ್ಳೋಣ. ಆಯ್ತು. ಇವಾಗ ಕ್ರಾಸ್ ಬೆಲ್ಟ್ ಅಳತೆ ತಗೋಬೇಕು. ಕ್ರಾಸ್ ಬೆಲ್ಟ್ ಅಳತೆ ತಗೋಬೇಕಂದ್ರೆ ಏನು ಉಕ್ಸಿನ ಮನಿ ಸೈಡ್ ಇರ್ತೈತಲ್ಲ, ಉಕ್ಸಿನ ಮನಿ ಸೈಡ್ ತಗೋಬೇಕಂತ ಹೇಳೀನಿ. ಈ ಎಡ್ಜ್ ಇಂದ ಇಟ್ಕೊಂಡು ಇಲ್ಲಿವರೆಗೂ ಎಷ್ಟು ಉದ್ದ ಐತೆ ಅನ್ನೋದು ಫಸ್ಟ್ ಇಲ್ಲಿ ಈ ತರ ಹಿಂಗ್ ಮಾರ್ಕ್ ಮಾಡ್ಕೋಬೇಕು. ಈ ತರ ಮಾರ್ಕ್. ಅದಾದ್ಮೇಲೆ ಇದು ಉದ್ದ ಎಷ್ಟೈತಿ ಅನ್ನೋದು ಈ ಹೊಲ್ದಿರೋ ಪಾಯಿಂಟ್ ಇರುತ್ತಲ್ಲ ಒಳಗಡೆ ಅಲ್ಲಿವರೆಗೂ ಒಂದ್ ಮಾರ್ಕ್ ಆಯ್ತು. ಮತ್ತೆ ಈ ಕಡೆ ಸೈಡ್ ಇಂದ ಬೇಕಲ್ಲ, ಈ ಕಡೆ ಸೈಡ್ ಇಂದು ಎಷ್ಟೈತೆ ಅನ್ನೋದು ಒಂದ್ ಮಾರ್ಕ್. ಇಲ್ಲಿದೊಂದು ಮಾರ್ಕ್ ಬಂತು, ಇಲ್ಲಿದೊಂದು ಮಾರ್ಕ್ ಬಂತು, ಇಲ್ಲಿದೊಂದು ಮಾರ್ಕ್ ಬಂತು. ಇವಾಗ ಇದು ಕರೆಕ್ಟ್ ಆಗಿ ಮೆಜರ್ಮೆಂಟ್ ಬಂತು. ಮತ್ತೆ ಇದನ್ನ ಹಿಡಿಬೇಕಂದ್ರೆ ಒಳಗಡೆ ಇಲ್ಲಿ ಮೇಲೆ 1/2 ಇಂಚ್ ಬಟ್ಟೆ ಬೇಕು, ಕೆಳಗಡೆ 1/2 ಇಂಚ್ ಬಟ್ಟೆ ಬೇಕು. ಈ 1/2 ಇಂಚ್ ಬಟ್ಟೆಗೆ ನಾವು ಟೇಪ್ ತಗೋಬೇಕು. ಟೇಪ್ ತಗೊಂಡು ಇಲ್ಲಿ 1 ಇಂಚಿಗೆ ಒಂದ್ ಮಾರ್ಕ್ ಮಾಡ್ಕೋಬೇಕು. ಮತ್ತೆ ಈ ಕಡೆ ಸೈಡಿಗೆ ಎಷ್ಟು ಬಂದಿತ್ತು ಇದ್ರ ಮೇಲೆ 1 ಇಂಚಿ ಮಾರ್ಕ್ ಮಾಡ್ಕೋಬೇಕು. ಇದೆಲ್ಲ ಆಯ್ತಾ? ಇವಾಗ ಮೆಜರ್ಮೆಂಟ್ ಆಯ್ತು. ಇದ್ರ ಒಳಗಡೆ ನಾವು ಬಟ್ಟೆ ಬಿಡ್ಬೇಕಂದ್ರೆ
ಇಲ್ಲೇ 2 ಇಂಚು 2.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಈಗ ಟೋಟಲ್ ಆಗಿ ಮಾರ್ಕ್ಸ್ ಎಷ್ಟು ಬಂದು, ಇದು ನಮಗೆ ಎಕ್ಸ್ಟ್ರಾ ಬಿಟ್ಟಿರೋ ಬಟ್ಟಿದ ಮಾರ್ಕ್, ಇದು ನಮಗೆ ಸುತ್ತಳತಿದು ಮಾರ್ಕ್, ಉದ್ದದ್ದು ಕ್ರಾಸ್ ಬೆಲ್ಟ್ ಇಂದು ಉದ್ದದ್ದು ಮಾರ್ಕ್ ಈ ಕಡೆ ಸೈಡ್ ಇಂದು. ಇದು ಬಂದು ನಮಗೆ ಹುಕ್ಸ್ ಪಟ್ಟಿ ಸೈಡ್ ಇಂದು ಕ್ರಾಸ್ ಬೆಲ್ಟ್ ಇಂದು ಉದ್ದದ್ದು ಮಾರ್ಕ್. ಇಷ್ಟು ಬಂದಿದೆ ನಮಗೆ. ಇವಾಗ ಉದ್ದ ಬಂದು ಇಷ್ಟು ಬಂದಿದೆ. ಇವಾಗ ಇದನ್ನ ನಾವು ಶೇಪ್ ತಗೋಬೇಕು. ಶೇಪ್ ಹೆಂಗಂದ್ರೆ, ಈ ಕಡೆ ಸೈಡು ಎಷ್ಟು ಬಂದಿತ್ತು ನಮಗೆ, ಎರಡು ಕಾಲು 2.5 ಇಂಚ್ ಬಂದಿತ್ತು. ಈಗ 2.25 ಇಂಚ್ಗೆ ಇಲ್ಲೊಂದು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಈ ಕಡೆ ಸೈಡು 1.25 ಇಂಚ್ ಬಂದಿತ್ತು. 1.25 ಇಂಚ್ಗೆ ಇಲ್ಲಿ ಮಾರ್ಕ್. ಈ 1.25 ಇಂಚಿಂದ ಮೇಲ್ಗಡೆ ಮತ್ 1 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಅಷ್ಟೇ 2.25 ಇಂಚಿಂದ ಮೇಲ್ಗಡೆ 1 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಅಂತಲ್ಲ, ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಅಂತ. ಇವಾಗ ಈ ಶೇಪ್, ಇದನ್ನ ಇಲ್ಲಿಂದ ಶೇಪ್ ತಗೋಬಹುದು. ಇಲ್ಲಿಂದ ಶೇಪ್ ಹೆಂಗಂದ್ರೆ, ಇಲ್ಲಿಂದ ಮೇಲ್ಗಡೆ ಹೈಟ್ ಇರ್ಬೇಕು, ಇಲ್ಲಿಂದ ಕೆಳಗಡೆ ಬರ್ತಾ ಬರ್ತಾ ಸ್ವಲ್ಪ ಲೈಟ್ ಆಗಿ ಡೌನ್ ಆಗುತ್ತೆ. ಈ ತರ ಶೇಪ್ ತೆಗಿಬೇಕು. ಕ್ರಾಸ್ ಬೆಲ್ಟ್ ರೆಡಿ ಆಯ್ತು. ಇವಾಗ ಈ ಕಡೆ ಬಂದು ಹಿಂಗ ನಾಚ್ ಹಾಕೋಬೇಕು. ಇದು ಬಂದು ಉಕ್ಸ್ ಪೈಟ್ ಸೈಡ್, ಇದು ಸೈಡ್ ಫಿಟ್ಟಿಂಗ್ ಸೈಡ್. ಈ ಕಡೆ ಸೈಡ್ ಫಿಟ್ಟಿಂಗ್ ಸೈಡ್. ಇಲ್ಲಿ ನಾಚ್ ಹಾಕೊಂಡ್ರೆ ನಮಗೆ ಈಸಿಯಾಗಿ ಗೊತ್ತಾಗ್ತೈತಿ ಇದು ಉಕ್ಸ್ ಪಟ್ಟಿ ಸೈಡ್ ಹಚ್ಬೇಕು, ಇದು ಸೈಡ್ ಫಿಟ್ಟಿಂಗ್ ಸೈಡ್ ಮಾಡ್ಬೇಕಂತ ಹೇಳಿ. ಇವಾಗ ಇನ್ನ 2 ಬೇಕಲ್ಲ, ಇನ್ನ 2 ಇದ್ರೆ ಬಟ್ಟೆ ನೋಡ್ಕೋಬೇಕು ನೀವು ಎಲ್ಲಿ ಇಷ್ಟ ಇದಕ್ಕೆ ಎಕ್ಸ್ಟ್ರಾ ಕರೆಕ್ಟ್ ಆಗಿ ಆಗುವಷ್ಟು ಬಟ್ಟೆ ಇರ್ತೈತೆ ಅನ್ನೋದು ನೋಡ್ಕೋಬೇಕು. ಇವಾಗ ಇದನ್ನ ನೋಡಿದೆ ನಾನು, ಇದು ಕಡಿಮೆ ಐತಿ. ಈ ಬಟ್ಟೆ ಬಂದು ಇವಾಗ ನಮಗೆ ಜಾಸ್ತಿ ಐತಿ. ಹಿಂಗಿದ್ದಾಗ ಏನ್ ಮಾಡ್ಬೇಕು, ಫಸ್ಟ್ ನಮಗೆ ತೋಳು ಎಂತ ಬೇಕು, ಉದ್ದ ಬೇಕಾ ಸಣ್ಣದ್ ಬೇಕಾ ಎಷ್ಟು ಬೇಕು, ಫಸ್ಟ್ ಈ ತರ ಇದ್ದಾಗ ಫಸ್ಟ್ ತೋಳ್ ಕಟ್ ಮಾಡ್ಕೊಂಡು ತಕೊಂಡ್ಬಿಡ್ಬೇಕು. ಇವಾಗ ಆಲ್ರೆಡಿ ನಾವು ಕ್ರಾಸ್ ಬೆಲ್ಟ್ ಹಾಕಿ ಕಟ್ ಮಾಡ್ಬಿಟ್ಟೇವೆ. ಇವಾಗ ಇನ್ನೇನ್ ಬೇಕು ನಮಗೆ, ಇನ್ನ 2 ಪೀಸ್ ಕಾಟನ್ ಇದು ಎಕ್ಸ್ಟ್ರಾ ಬೇಕು. ಹಾಗಾಗಿ ಇದನ್ನ ಎಕ್ಸ್ಟ್ರಾ ನಾವು ಇದರಲ್ಲಿ ಬಟ್ಟೆ ಉಳಿತೈತಲ್ಲ ಅದರಲ್ಲಿ ಕಟ್ ಮಾಡ್ಕೋಬೇಕು. ಫಸ್ಟ್ ಸ್ಲೀವ್ಸ್, ಇದೆಲ್ಲ ಫ್ರಂಟ್ದು ಬ್ಯಾಕ್ದು ಎಲ್ಲ ಕ್ರಾಸ್ ಬೆಲ್ಟ್ ಆದ್ಮೇಲೆ ಫಸ್ಟ್ ಸ್ಲೀವ್ಸ್ ಆದ್ಮೇಲೆ ಉಳಿದಿರೋ ಬಟ್ಟೆಯಲ್ಲಿ ಕ್ರಾಸ್ ಬೆಲ್ಟ್. ಸ್ಲೀವ್ಸ್ ಕಟ್ ಮಾಡ್ಬೇಕಂದ್ರೆ ಇದು ನೋಡಿ, ಬಟ್ಟಿ ಫಸ್ಟ್ ಒಂದು ಫೋಲ್ಡ್ ಮಾಡ್ತಾ ಇದ್ದೀನಿ. ಒಂದು ಫೋಲ್ಡ್ ಮಾಡಿದ್ಮೇಲೆ ಮತ್ತೆ ಇದನ್ನ ಇನ್ನೊಂದು ಫೋಲ್ಡ್ ಮಾಡ್ತಾ ಇದ್ದೀನಿ. ಡಬಲ್ ಫೋಲ್ಡ್ ಮಾಡಿದ್ ನಾನು ಇವಾಗ. ಅದಾದ್ಮೇಲೆ ಇದೇ ಸೇಮ್ ಮತ್ತೆ ಹೇಳಿದ್ನಲ್ಲ, ಎಕ್ಸ್ಟ್ರಾ ಹೆಚ್ಚು ಕಡಿಮೆ ಇರೋ ಬಟ್ಟಿನ ಫಸ್ಟ್ ಕಟ್ ಮಾಡಿ ತಗೊಳಕ ಒಂದ್ ಲೈನ್ ಹಾಕೊಂತಿದ್ದೆ ನಾನು. ಈ ಲೈನ್ ಹಾಕೊಂಡ್ರೆ ಈ ಲೈನ್ ಮೇಲೆನೆ ಕಟ್ ಮಾಡ್ತೀವಲ್ಲ, ನಮಗೆ ಬಟ್ಟೆ ಹೆಚ್ಚು ಕಡಿಮೆ ಬರಲ್ಲ, ಕರೆಕ್ಟ್ ಆಗಿ ಬರ್ತೈತಿ. ಆಯ್ತು. ಇಲ್ಲಿನ ಅಷ್ಟೇ ಸೇಮ್ ನೋಡ್ರಿ. ಫಸ್ಟ್ ಅರ್ಧ ಇಂಚಿಗೆ ಒಂದು ಮಾರ್ಕ್. ಯಾಕಂದ್ರೆ ಇದನ್ನು ಅಷ್ಟೇ, ಇದು ನೋಡ್ರಿ, ಈ ಲೈನಿಂಗ್ ಬಟ್ಟೆ ಮೇನ್ ಕ್ಲಾತ್ ಎರಡನ್ನು ಇದ್ರಲ್ಲೇನೆ ಜಾಯಿಂಟ್ ಮಾಡಿ ಹೊಲ್ಬಿಟ್ಟಿತ್ತು. ಇದಕ್ ಮತ್ತೆ ಬೇರೆ ಪಟ್ಟಿ ಈ ತರ ಹಿಂಗ್ ಪಟ್ಟಿ ಹಚ್ಚಿಲ್ಲ. ಈ ತರ ಹೊಲಿಬೇಕಂದ್ರೂ ಕೂಡ ಇಷ್ಟು ಬಟ್ಟೆ ಬೇಕು. ಇಲ್ಲ ಅಂದ್ರೆ ಇದಕ್ ಪಟ್ಟಿ ಹಚ್ಚಿ ಇದ್ರ ಮೇಲೆ ಪಟ್ಟಿ ಹಚ್ಚಿ ಹಿಂಗ್ ಫೋಲ್ಡ್ ಮಾಡ್ದಾರಲ್ಲ, ಅದಕ್ಕಾದ್ರೂ ಕೂಡ ಅಷ್ಟೇ ಇದು ಅರ್ಧ ಇಂಚ್ ಬೇಕು. ಹಾಗಾಗಿ ಫಸ್ಟ್ ಅರ್ಧ ಇಂಚಿಗೆ ಒಂದು ಮಾರ್ಕ್. ಇದಾದ್ಮೇಲೆ ಸ್ಲೀವ್ಸ್, ತೋಳು ಎಷ್ಟೈತೆ ಅನ್ನೋದು ನೋಡ್ಕೋಬೇಕಂದ್ರೆ ಫಸ್ಟ್ ಈ ತೋಳ್ನ ನೀಟಾಗಿ ಹಿಂಗ್ ಮಾಡ್ಕೋಬೇಕು. ಇದೆಲ್ಲ ಎಡ್ಜ್ ಎಲ್ಲ ನೀಟಾಗಿ ಹಿಂಗ್ ಮಾಡ್ಕೊಂಡು ಹಿಂಗ್ ಹಾಕೋಬೇಕು. ಒಂದ್ ಸೈಡ್ ಜಾಸ್ತಿ ಒಂದ್ ಸೈಡ್ ಕಡಿಮೆ ಹಂಗಿರ್ಬಾರ್ದು. ಹಿಂಗ್ ಹಾಕೊಂಡಾದ್ಮೇಲೆ
ಫಸ್ಟ್ ತೋಳಿಂದು ಸುತ್ತಳತಿ, ಇದು ತೋಳಿನ ಸುತ್ತಳತಿ ಮಾರ್ಕ್ ಮಾಡಿದ್ದೀನಿ ನಾನು ಇವಾಗ ಲೈನಿಂಗ್ ಬಟ್ಟೆ ಮೇಲೆ. ಇದಾದ್ಮೇಲೆ ಈ ಹಾರ್ಮೋಲ್ದು ಫಿಟ್ಟಿಂಗ್ ಸೈಡ್ ಮಾರ್ಕ್ ಮಾಡಿದ್ದೀನಿ. ಇದು ಆದ್ಮೇಲೆ ಉದ್ದ, ತೋಳಿನ ಉದ್ದ ಎಷ್ಟೈತೆ ಅನ್ನೋದು ಮಾರ್ಕ್ ಮಾಡಿದ್ದೀನಿ. ಇದು ತೋಳಿಂದು ಸುತ್ತಳತಿ ಕೆಳಗಿಂದು, ಮೇಲೆ ಬಂದು ಹಾರ್ಮೋಲ್ ರೌಂಡಿಂಗ್ ಆದ್ರೂ ಅನ್ಕೊಳ್ರಿ, ಇಲ್ಲಾಂದ್ರೆ ತೋಳ್ ಫಿಟ್ಟಿಂಗ್ ಮಾಡಿರ್ತಾರಲ್ಲ ಅದನ್ನಾದ್ರೂ ಅನ್ಕೊಳ್ರಿ. ಇಲ್ಲಿಂದ ಇಲ್ಲಿಗೆ ಬಂತು, ಇದನ್ನ ಒಂದ್ ಮಾರ್ಕ್ ಮಾಡ್ಕೊಂಡೆ. ಆಮೇಲೆ ಇದನ್ನ ಹಿಂಗೆ ಇಟ್ಟು ತೋಳ್ ಮೇಲೆವರೆಗೂ ಎಷ್ಟು ಉದ್ದ ಐತೆ ಅನ್ನೋದು ನೋಡ್ಕೊಂಡೆ. ಇವಾಗ ಇದನ್ನ ಸೈಡ್ ತೆಗಿತೀನಿ. ಸೈಡ್ ತೆಗೆದಾದ್ಮೇಲೆ ಇಲ್ಲಿಗೆ ನಮಗೆ ತೋಳಿಂದು ಫಿಟ್ಟಿಂಗ್ ಬಂತು. ಇವಾಗ ಕರೆಕ್ಟ್ ಆಗಿ ಫಿಟ್ಟಿಂಗ್ ಇಲ್ಲಿ ಬಂತು. ಈ ಕರೆಕ್ಟ್ ಆಗಿ ಫಿಟ್ಟಿಂಗ್ ಬಂದ್ಮೇಲೆ ನಮಗೆ ಇಲ್ಲಿಂದ ಮೇಲೆ ಅರ್ಧ ಇಂಚಿಗೆ ಒಂದ್ ಮಾರ್ಕ್ ಮಾಡ್ಕೊಂಡೆ. ಯಾಕಂದ್ರೆ ತೋಳ ಜಾಯಿಂಟ್ ಮಾಡಕ್ ಬೇಕಲ್ಲ, ಅರ್ಧ ಇಂಚ್ ಬಟ್ಟಿ, ಅದಕ್ಕೋಸ್ಕರ. ಆಯ್ತು. ಮತ್ತೆ ಇಲ್ಲಿ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ನಾವು ತೋಳಿಂದು ಮಾರ್ಕ್ ಮಾಡ್ಕೊಂಡಿದ್ವಿ. ಇಲ್ಲಿ ಕೂಡ ಅಷ್ಟೇ, ಮೇಲೆ ಅರ್ಧ ಇಂಚಿಗೆ ಇದು ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಉದ್ದ, ಇದ್ರ ಮೇಲೆ ಅರ್ಧ ಇಂಚಿಗೆ ಮತ್ತೆ ಒಂದ್ ಮಾರ್ಕ್. ಇದು ಕೂಡ ಅಷ್ಟೇ ತೋಳ ಜಾಯಿಂಟ್ ಮಾಡಕ. ಇದು ಏನಾಯ್ತು, ಲೂಸ್ ಆಯ್ತು. ಇವಾಗ ಇದನ್ನ ಜಾಯಿಂಟ್ ಮಾಡೋಣ. ಆಯ್ತು, ಇದು ಜಾಯಿಂಟ್ ಆಯ್ತು. ಇವಾಗ ಇದಕ್ ಶೇಪ್ ಹೆಂಗಂದ್ರೆ, ಈ ಮಾರ್ಕ್ ಇರುತ್ತಲ್ಲ, ಇಲ್ಲಿಂದ 1.5-2 ಇಂಚ್ ಅಷ್ಟು ಸ್ಟ್ರೇಟ್ ಬರ್ತೈತಿ. ಅದಾದ್ಮೇಲೆ ಡೌನ್ ಆಗ್ತೈತಿ. ಈ ತರ 1.5-2 ಇಂಚ್ ಅಷ್ಟು ಒಂದ್ ಸ್ವಲ್ಪ ಸ್ಟ್ರೇಟ್ ಬಂದು ಅಲ್ಲಿಂದ ಡೌನ್ ಆದ್ಮೇಲೆ ಇಲ್ಲಿಗೆ ಈ ಎಡ್ಜ್ ಪಾಯಿಂಟ್ಗೆ ಜಾಯಿಂಟ್ ಆಗ್ತೈತಿ. ಇಲ್ಲಿಂದ ನಮಗೆ ಒಳಗಡೆ ಬಟ್ಟೆ ಎಷ್ಟು ಬಿಡ್ಬೇಕು ಅನ್ನೋದನ್ನ ಇಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕು. 2 ಇಂಚ್ ಆಗ್ಲಿ 2.5 ಇಂಚ್ ಆಗ್ಲಿ ಎಷ್ಟು ಬಿಡ್ತೀವಿ ಅಷ್ಟು. ಇಲ್ಲಿಗೆ ಮಾರ್ಕ್. ಆಯ್ತಾ? ಇದನ್ನ ಹಿಂಗ್ ಜಾಯಿಂಟ್ ಮಾಡೋದು. ಇಲ್ಲಿಂದ ರೌಂಡ್, ಈ ಸೈಡ್ ಫಿಟ್ಟಿಂಗ್ ಕಡೆಯಿಂದ ರೌಂಡ್ ಆಗಿ ಬಂದು ಇಲ್ಲಿಂದ ಹಿಂಗ ಸ್ಟ್ರೇಟ್ ಆಗಿ ಜಾಯಿಂಟ್ ಮಾಡೋದು. ಇಷ್ಟೇ ತೋಳ್ ಕಟ್ಟಿಂಗ್ ಇಂದು. ಇದನ್ನ ಇವಾಗ ಕಟ್ ಮಾಡಿ ತೆಗೆದ್ಬಿಡಿ. ಇದು ಪನ್ನ ಐತಲ್ಲ, ಇದು ನಂದು ಕಟ್ ಮಾಡ್ತಿರೋದು, ಇದು ದೊಡ್ಡ ಪನ್ನ ಐತಿ. ಹಂಗಾಗಿ ಇದ್ರಲ್ಲೇನೆ ಎಲ್ಲಾ ಕರೆಕ್ಟ್ ಆಗಿ ಅಳತಿ ಬಂದ್ಬಿಟ್ಟೈತಿ. ಆದ್ರೆ ಪನ್ನ ಸಣ್ಣದಿದ್ರೆ ಮತ್ತೆ ಬಟ್ಟೆ ಕಡಿಮೆ ಇದ್ರೆ ಜಸ್ಟ್ ಇದಷ್ಟೇ ಬರ್ತೈತಿ. ಮತ್ತೆ ಇದಕ್ಕೆ ನಾವು ಬಟ್ಟೆ ಮುಂದೆ ಜೋಡಿಸ್ಕೋಬೇಕಾಗ್ತೈತಿ. ಇದನ್ನ ಮುಂದೆ ಜೋಡಿಸ್ಕೊಳೋದು ಕೂಡ ಹೆಂಗ್ ಅನ್ನೋದು ನಾ ಮತ್ತೆ ನೆಕ್ಸ್ಟ್ ಬೇರೆ ಹೊಲಿಯೋ ಟೈಮ್ ನಲ್ಲಿ ತೋರಿಸ್ತೀನಿ. ಆದ್ರೆ ಇವಾಗ ನೀವು ಕಟ್ ಮಾಡ್ತಿರಲ್ಲ, 1 ಮೀಟರ್ ಬಟ್ಟೆ ತಗೊಳ್ರಿ, ಸಣ್ಣ ಪನ್ನ ತಗೊಳ್ರಿ ಸಾಕು. ಸಣ್ಣ ಪನ್ನ ತಗೊಂಡು ಇದ್ರಲ್ಲಿ ದೊಡ್ಡ ಪನ್ನ ಸಣ್ಣ ಪನ್ನ 2 ಬರುತ್ತೆ ಬಟ್ಟೆ. ಸಣ್ಣ ಪನ್ನದ್ರಲ್ಲಿ 1 ಮೀಟರ್ ಬಟ್ಟೆ ತಗೊಂಡ್ರೆ ನಿಮಗೆ ಈ ತರ ಎಲ್ಲಾ ಮೆಜರ್ಮೆಂಟ್ ಬರ್ತಾವು. 1 ಮೀಟರ್ ಬಟ್ಟೆ ತಗೊಂಡು ಕಟ್ ಮಾಡ್ರಿ. ಲೈನಿಂಗ್ ಬಟ್ಟೆ ಅದೇನು ಒಂದು 40 ರೂಪಾಯಿ ಹಂಗ್ ಮೀಟರ್ ಇರ್ತೈತಿ. ಇಲ್ಲಿಂದ ಕಟ್, ಶೇಪ್ ನೀಟಾಗಿ ಕಟ್ ಮಾಡ್ಬೇಕು. ಶೇಪ್ ಒಂದೊಂದ್ ಸ್ವಲ್ಪ ಬರ್ಬೇಕಾಗಿತ್ತು, ನನಗೆ ಹಾಕಿದ್ರಲ್ಲ ಒಂದೊಂದ್ ಚೂರ್ ಬರ್ಬೇಕಾಗಿತ್ತು. ಈ ತರ ನೀಟಾಗಿ ಶೇಪ್ ಬರ್ಬೇಕು. ಇವಾಗ ಮುಂದಿನ ಭಾಗದ್ದು ಇದನ್ನ ತೆಗಿಬೇಕು. ಶೇಪ್, ಮುಂದಿನ ಭಾಗದ ಶೇಪ್ ತೆಗಿಬೇಕಂದ್ರೆ ಇವು 2 ಸ್ಲೀವ್ಸ್ ನ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡು ಈ ಕಟ್ ಎಡ್ಜ್ ಇರ್ತೈತಲ್ಲ, ಈ ಎಡ್ಜ್ ಪಾಯಿಂಟ್ ಇಂದ ಒಂದ್ ಅರ್ಧ ಇಂಚ್ ಒಳಗಡೆ ಹಿಂಗ್ ಹಾಕೋಬೇಕು ಮಾರ್ಕ್. ಎಲ್ಲಿವರೆಗೂ ಅಂದ್ರೆ ಇಲ್ಲಿ 1-1.5 ಇಂಚಿನಷ್ಟು ಸ್ಟ್ರೇಟ್ ತಗೊಂಡಿರ್ತೇವಲ್ಲ ಅಲ್ಲಿವರೆಗೂ. ಕಾಣಿಸ್ತಾ ಇದೆನಾ? ಅಲ್ಲಿವರೆಗೂ ಮಾರ್ಕ್ ಮಾಡ್ಕೊಂಡು ಇದನ್ನ ಕಟ್ ಮಾಡ್ಕೋಬೇಕು. ಇದನ್ನ ನಿಮಗೆ ಹೆಂಗ್ ಕಟ್ ಮಾಡಕ್ ಬರ್ತೈತಿ ಆ ತರ ಕಟ್ ಮಾಡ್ಕೊಡ್ರಿ. ಈ ಕಡೆಯಿಂದ ಆದ್ರೂ ಕಟ್ ಮಾಡ್ಕೋಬಹುದು, ಈ ಕಡೆಯಿಂದ ಕಟ್ ಮಾಡ್ಕೋಬಹುದು. ಶೇಪ್ ಒಟ್ಟು ನೀಟಾಗಿ ಕಟ್ ಮಾಡ್ಕೋಬೇಕು. ಇದು ಫ್ರಂಟ್ ಶೇಪ್ ಆಯ್ತು. ಇವಾಗ ಇದು ಫ್ರಂಟ್ ಶೇಪ್ ಬಂದಿದೆ ಏನಿಲ್ಲ ಅಂತ ಹೆಂಗ್ ಗೊತ್ತಾಗ್ತೈತೆ ಅಂದ್ರೆ, ಇದನ್ನ ಫೋಲ್ಡ್ ಮಾಡ್ಬೇಕು. ಫೋಲ್ಡ್ ಮಾಡಿದಾಗ ಇಲ್ಲಿ ಗೊತ್ತಾಗುತ್ತೆ. ಆಮೇಲೆ ಇಲ್ಲಿ ಏನಾದ್ರೂ ಒಂಚೂರು ಹೆಚ್ಚು ಕಡಿಮೆ ಇದ್ರೆ ಈ ಶೇಪ್ ನ ನೀಟಾಗಿ ತಗೋಬೇಕಿತ್ತು. ಇದಾದ್ಮೇಲೆ
ಇವಾಗ ಇಲ್ಲಿ ಮಾರ್ಕ್ ಇದಾವ ನೋಡ್ರಿ, ಇದು ಸೈಡ್ ಫಿಟ್ಟಿಂಗ್ ಸೈಡ್ ಇಂದು ಮಾರ್ಕ್. ಇಲ್ಲಿ ಒಂದ್ ನಾಚ್ ಹಾಕೋಬೇಕು, ಮತ್ತೆ ಇಲ್ಲಿ ಮಿಡಿಲ್ ಪಾಯಿಂಟ್ ಗೆ ಒಂದ್ ನಾಚ್ ಹಾಕೋಬೇಕು, ಮತ್ತೆ ಇಲ್ಲಿ ಕೆಳಗಡೆ ಫಿಟ್ಟಿಂಗ್ ಸೈಡ್ದು ನಾಚ್ ಹಾಕೋಬೇಕು. ಇಲ್ಲಿ ಅರ್ಧ ಇಂಚ್ ಬಿಟ್ಟಿರ್ತೇವಲ್ಲ, ಇಲ್ಲೊಂದು ನಾಚ್ ಹಾಕೋಬೇಕು. ಇದು ಕಂಪ್ಲೀಟ್ ಆಗಿ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ. ಬಹಳ ನಿಧಾನವಾಗಿ ಒಂದೊಂದ್ ಪಾಯಿಂಟ್ ನ 2 ಟೈಮ್ 3 ಟೈಮ್ ಹೇಳಿದೀನಿ. ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ ಟೈಮ್ ಬಿಟ್ಟು ಇನ್ನೊಂದ್ ಟೈಮ್ ನೋಡಿ ನೀವು ಅರ್ಥ ಮಾಡ್ಕೊಳ್ರಿ. ಇನ್ನ ಏನಾದ್ರೂ ಅರ್ಥ ಆಗಿಲ್ಲ ಅಂದ್ರೂ ಕೂಡ ನನಗೆ ಕೇಳ್ರಿ, ನಾನು ಅದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೇನೆ.